ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಡಿಟರ್ಮಿನೆಂಟ್ಸ್ ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸನ್ನು ನೋಡೋಣಂತೆ. ಈ ಪ್ರಾಪರ್ಟೀಸನ್ನು ನಾವು ಯಾಕೆ ಕಲಿಬೇಕು, ಏನು ಉದ್ದೇಶ, ಇದರ ಹಿಂದಿನ ಮರ್ಮವನ್ನು ನಾವು ನೋಡ್ಕೊತಾ ಹೋಗೋಣಂತೆ. ಮೊದಲನೇದಾಗಿ ಇಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸನ್ನು ಯಾಕೆ ಕಲಿಬೇಕು ಅಂತಂದರೆ, ಈ ಥರದ ಕಾಂಪ್ಲೆಕ್ಸ್ ಡಿಟರ್ಮಿನೆಂಟ್ ಬರ್ತಾವೆ ರೀ, ಕಾಂಪ್ಲೆಕ್ಸ್ ವ್ಯಾಲ್ಯೂಸ್ ಬರ್ತಾವೆ, ಇದು ಕಾಂಪ್ಲೆಕ್ಸ್ ಮ್ಯಾಟ್ರಿಸಸ್ಗಳು ಬರ್ತಾವೆ. ಇವುಗಳನ್ನ ನಾವು ಈಗ ಸಾಲ್ವ್ ಮಾಡಬೇಕು, ಇದ್ರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಹೌದಾ? ಒಂದು ವೇಳೆ ಇಫ್ ದಿಸ್ ಈಸ್ ಈಕ್ವಲ್ ಟು 0 ದೆನ್ ಶೋ ದ್ಯಾಟ್ 1 + XYZ = 0 ಅಂತ ನಾವು ಶೋ ಮಾಡಬೇಕು. ಇಂಥ ಕ್ವಶನ್ಸ್ಗಳು ಬರ್ತವೆ. ಇಲ್ಲಾಂತಂದ್ರೆ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರ್ತದಂತ, 0 ಬರಂಗೆ ಮಾಡಬೇಕು. ಹೆಂಗೆ ಮಾಡ್ತೀರಿ ಡಿಟರ್ಮಿನೆಂಟ್, ಹೆಂಗೆ 0 ಬರಂಗೆ ಮಾಡ್ತೀಯಾ? x ಇನ್ ಬ್ರಾಕೆಟ್ ದಿಸ್ ಇಂಟು ಮೈನಸ್ ದಿಸ್, ಆಮೇಲೆ -x² ದಿಸ್ ಇಂಟು ದಿಸ್, ಇದನ್ನು ಇಂಟು ಮಾಡೋದು ಭಾಳ ಲೆಂಗ್ದಿ ಪ್ರೊಸೆಸ್ ಆಗ್ತದೆ, ಓಕೆ. ಹಾಗಾಗಿನೇ ನಾವೇನು ಮಾಡಬೇಕು, ಈ ಪ್ರೊಸೆಸ್ಸನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊತ ಹೋಗಬೇಕು. ಆಮೇಲೆ ಕಾಂಪ್ಲೆಕ್ಸಿಟಿಯನ್ನು ಕಡಿಮೆ ಮಾಡ್ಕೊತ ಹೋಗಬೇಕು. ಓಕೆ, ಅಟ್ಲೀಸ್ಟ್ ಒಂದು ರೋ ಒಳಗಡೆ 2 0 ಮಾಡ್ಕೊಂಡ್ಬಿಟ್ವಿ ತಿಳ್ಕೊ ನಾವು. ಅಟ್ಲೀಸ್ಟ್ ಒಂದು ರೋ ಅಥವಾ ಕಾಲಮ್, ಓಕೆ, ಒಂದು ಕಾಲಮ್ ಒಳಗಡೆ 0 0 ಮಾಡ್ಕೊಂಡು, ಇಲ್ಲ ಒಂದು ರೋ ಒಳಗಡೆ 0 0 ಮಾಡ್ಕೊಂಡ್ವಿ. ಅಟ್ಲೀಸ್ಟ್ 2 zeros ನಮಗೆ ಸಿಕ್ಕು ಅಂತಂದ್ರೆ ಭಾಳ ಮಜಾ ಬರ್ತೈತಿ, ಭಾಳ ಈಸಿ ಆಗಿಬಿಡ್ತದೆ. ಹೆಂಗೆ? ಓಕೆ, ಅವಾಗ ನಾನು ಏನು ಮಾಡ್ತೀನಿ ಅಂದ್ರೆ, ಇಲ್ಲಿ ಅಟ್ಲೀಸ್ಟ್ ಇವೆರಡು 0 ಬರಂಗೆ ನಾನು ಮಾಡ್ಕೊತೀನಿ. ಹೆಂಗೆ ಮಾಡ್ಕೊತೀನಿ ಹೇಳ್ತೀನಿ ನಿಮಗೆ. ಅವಾಗ ಏನಾಗ್ತದೆ ಅಂದ್ರೆ, ಎಕ್ಸ್ ಇನ್ ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡ್ತೀಯಾ, ಆಮೇಲೆ ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡ್ತೀಯಾ, ಇಷ್ಟು ಸಿಕ್ಬಿಡ್ತದೆ ನಿನಗೆ. ಆಮೇಲೆ ಮೈನಸ್ ಏನು ಮಾಡ್ತೀನಿ ನಾನು, ಕಾಲಮ್ ವೈಸ್ ಏನು ಮಾಡ್ತಾಯಿದ್ದೀನಿ, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಲ್ಯಾಪ್ಲಾಸ್ ಥಿಯರಮ್ ಏನದಲ್ಲ, ಕಾಲಮ್ ವೈಸ್ ಹಚ್ತೀನಿ. ನಿಮ್ಮ ಮೊದಲು ಹೇಳಿದ್ದೀನಿ ನಾನು, ರೋ ವೈಸ್ ನಾವು ಅಪ್ಲೈ ಮಾಡಿದ್ವಿ. ಎಕ್ಸ್ ಇನ್ ಬ್ರಾಕೆಟ್ ದಿಸ್ ಇಂಟು ಮೈನಸ್ ಇದು ಪ್ಲಸ್ ಇದು, ಓಕೆ, ಹಿಂಗೆ ಪ್ಲಸ್ ಮೈನಸ್ ಪ್ಲಸ್ ಅಂದ್ರೆ ರೋ ವೈಸ್ನು ಕೂಡ ನಾವು ಎಕ್ಸ್ಪಾಂಡ್ ಮಾಡ್ಬೋದು, ಕಾಲಮ್ ವೈಸ್ನು ಕೂಡ ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್ ಅಂತ ತೊಗೊಂಡು ಕೂಡ ನಾವೇನು ಮಾಡ್ಬೋದು, ಎಕ್ಸ್ಪಾಂಡ್ ಮಾಡ್ಬೋದು. ಹೌದಾ? ಇದನ್ನು ತೊಗೊಂಡ್ವಿ ಅಂತಂದರೆ ಈ ಒಂದು ಎಂಟೈರ್ ರೋ ಬಿಡಬೇಕು, ಎಂಟೈರ್ ಕಾಲಮ್ ಬಿಡಬೇಕು. ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಬರ್ತದೆ. ಬಟ್ ಇಲ್ಲಿ ಆಲ್ರೆಡಿ 0 ಅದ, ಹೌದಲ್ಲ? 0 ಇಂಟು ಎನಿಥಿಂಗ್ 0 ಆಗಿಬಿಡ್ತದೆ. ಹಾಗಾಗಿ ನಾವು ಎಕ್ಸ್ಪಾಂಡ್ ಮಾಡೋ ಅವಶ್ಯಕತೆನೇ ಬೆಳಂಗಿಲ್ಲ. ಇಲ್ಲಿ ಡೈರೆಕ್ಟಾಗಿ 0 ಅಂತ ಬರ್ಕೊಂಡ್ಬಿಡ್ತೀನಿ. ಪ್ಲಸ್ 0 ಇಂಟು ಸಮಥಿಂಗ್ ಏನಾಗ್ಬಿಡ್ತಪ್ಪ, 0 ಬಂದುಬಿಡ್ತದೆ. ಹಾಗಾಗಿ ಫಸ್ಟ್ ಎಲಿಮೆಂಟನ್ನು ಅಷ್ಟೇ ನಾವೇನು ಮಾಡ್ದಂಗೆ ಆಯಿತು, ಎಕ್ಸ್ಪಾಂಡ್ ಮಾಡ್ದಂಗೆ ಆಯಿತು. ಸೆಕೆಂಡ್ ಥರ್ಡ್ ಎಲಿಮೆಂಟ್ಗಳು 0 ಆಗಿಬಿಡ್ತವೆ. ಯಾಕಂದ್ರೆ ನಾವು 0 ಮಾಡ್ಕೊಂಡಿರ್ತೀವಿ. ಈ 0 ಮಾಡ್ಕೋಬೇಕು ಅಂತಂದ್ರೆ ನಮಗೊಂದಿಷ್ಟು ಪ್ರಾಪರ್ಟೀಸ್ ಬೇಕಲ್ಲ. ಹಾಗಾಗಿನೇ ಈಗ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡ್ತಿದ್ವಿ, ಅದಕ್ಕೊಂದಿಷ್ಟು ಪ್ರಾಪರ್ಟೀಸ್ಗಳನ್ನು ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರನಾಗಿ ಇಲ್ಲೂ ಕೂಡ ನಾವು ಯಾವುದಾದ್ರೆ ರೋ ಒಳಗೆ 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳನ್ನ, ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಮಾಡೋಕ್ಕೆ ಬರೋಂಗಿಲ್ಲ. ಒಂದು ವೇಳೆ 3x3 ಮ್ಯಾಟ್ರಿಕ್ಸ್ ಇತ್ತಂದ್ರೆ 2 0 ಅಷ್ಟು ಮಾಡ್ಬೋದು. 3 0 ಮಾಡಿದಂತಂದ್ರೆ 0 ಮ್ಯಾಟ್ರಿಕ್ಸ್ ಆಗ್ಬಿಡ್ತದೆ, ಹೌದಿಲ್ಲ? 0 ಇಂಟು 0 ಇಂಟು 0 0 ಆಗ್ಬಿಡ್ತದೆ. ಹಾಗಾಗಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಕ್ 2 quantities or 2 elements of any row or any column 0. ಯಾವುದೇ ರೋ ಒಳಗಿನ ಎರಡು ಎಲಿಮೆಂಟ್ಸ್ಗಳನ್ನ 0 ಮಾಡ್ಕೊಳ್ರಿ, ಇಲ್ಲ ಎರಡು ರೋ ಒಳಗಿನ 2 ಎಲಿಮೆಂಟ್ಸ್ಗಳನ್ನ 0 ಮಾಡ್ಕೊಳ್ರಿ, ಇಲ್ಲ ಕಾಲಮ್ ಒಳಗಿನ 2 ಎಲಿಮೆಂಟ್ಸ್ಗಳನ್ನ 0 ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಷ್ಟೇ, ಮತ್ತೇನೂ ಇಲ್ಲ ಇದರೊಳಗಡೆ. ಇವು ಪ್ರಾಪರ್ಟೀಸ್ಗಳು ಒಂದು 6-7 ಪ್ರಾಪರ್ಟೀಸ್ಗಳದು, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ಗಳು. ಇವು ಪ್ರಾಪರ್ಟೀಸ್ಗಳು ಎಕ್ಸಾಮಿಗೆ ಕೇಳಂಗಿಲ್ಲ. ಈ ಪ್ರಾಪರ್ಟೀಸ್ ಮೇಲೆ ಪ್ರಶ್ನೆಗಳು ಬರ್ತಾವಲ್ಲ, ಕ್ವಶನ್ಸ್ಗಳು ಬರ್ತಾವಲ್ಲ, ಅವನ್ನ ನಿಮಗೆ ಕೇಳ್ತಾರ. ಹೌದಾ? ಅವು ಭಾಳ ಕೇಳ್ತಾರ. ಓಕೆ, ಅರ್ಥ ಆಯ್ತಾ? ಪ್ರಾಪರ್ಟಿ ನಂಬರ್ 1 ನೋಡೋಣಂತೆ. ಏನಪ್ಪ ಪ್ರಾಪರ್ಟೀಸ್ ನಂಬರ್ 1? ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋ ಆ್ಯಂಡ್ ಕಾಲಮ್ಸ್ ಇಂಟರ್ಚೇಂಜ್ಡ್. ಓಕೆ, ಯಾವುದೋ ಒಂದು ಡಿಟರ್ಮಿನೆಂಟ್ ಇದೆ, ಹೌದಾ? ಯಾವುದೋ ಒಂದು ಡಿಟರ್ಮಿನೆಂಟ್ ಇದೆ, ಅದು ಡಿಟರ್ಮಿನೆಂಟನ್ನು ನಾವು ಬಿಡಿಸ್ಕೊಂತ ಹೋಗೋಣಂತೆ. ಒಂದು ವ್ಯಾಲ್ಯೂ ಬರ್ತದೆ, ಫೈನಲಾಗಿ ಎಂಡ್ ರಿಸಲ್ಟ್ ಬರ್ತದೆ. ಓಕೆ, ಅದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೋಣ. ಈಗ ಗಿವನ್ ಏನು ಡಿಟರ್ಮಿನೆಂಟ್ ಇತ್ತಲ್ಲ, ಅದನ್ನು ಇಂಟರ್ಚೇಂಜ್ ಮಾಡಿಬಿಡೋಣಂತೆ. ರೋಸ್ಗಳಿದ್ದು ಕಾಲಮ್ ಮಾಡ್ಕೊಂಬಿಡೋಣಂತೆ. ಅವಾಗ ಏನಾಗ್ತದೆ, ಟ್ರಾನ್ಸ್ಪೋಸ್ ಸಿಗ್ತದೆ, ಗೊತ್ತಾ? ರೋಸ್ ಇದ್ದು ಕಾಲಮ್ ಮಾಡಿದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕಲ್ತಿದ್ವಿಲ್ಲ, ಹಾಗೆ ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಡಿಟರ್ಮಿನೆಂಟ್ ಕೂಡ ಬರ್ತದೆ. ಓಕೆ, ಮೊದಲು ಸಿಂಪಲ್ ಒಂದು ಡಿಟರ್ಮಿನೆಂಟ್ ತೊಗೊಂಡು ಅದನ್ನು ನಾವೇನು ಮಾಡೋಣ ಅಂತಂದರೆ ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡೋಣಂತೆ. ಅದು ಆದ ನಂತರ ನಾವೇನು ಮಾಡೋಣ, ರೋಸ್ ಇದ್ದಿದ್ದು ಕಾಲಮ್ ಮಾಡಿಕೊಂಡು ಏನು ಮಾಡೋಣ ಅಂತಂದರೆ ಅದರದ್ದು ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡೋಣಂತೆ. 2 ಈಕ್ವಲ್ ಇರ್ತಾವಂತೆ. ನೋಡೋಣ, ಚೆಕ್ ಮಾಡೋಣ. ಓಕೆ, ಲೆಟ್ ಒಂದು ಸಿಂಪಲ್ಲಾಗಿ ಏನು ತೊಗೊಳಂತಂದ್ರೆ ಇಕ್ವೇಷನ್ ಅನ್ನೋದಕ್ಕಿಂತ ಒಂದು ಡಿಟರ್ಮಿನೆಂಟನ್ನು ತಗೊಳ್ಳಂತೆ. ಓಕೆ, A1 A2 A3 B1 B2 B3 C1 C2 C3 ಅಂತ ತಗೊಳ್ಳೋಣ. ಲೆಟ್ A is equal to ಡಿಟರ್ಮಿನೆಂಟ್ ಆಫ್ A1 B1 C1 A2 B2 C2 A3 B3 C3 ಅಂತ ನಾವು ತಗೊಂಡ್ವಿ. ಓಕೆ,
ನೆಕ್ಸ್ಟ್ ನೋಡಿರಿ, ಇದನ್ನು ಎಕ್ಸ್ಪಾಂಡ್ ಮಾಡೋಣಂತ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಹೇಳ್ತೀವಲ್ಲ. ಓಕೆ, A1 ದಿಸ್ ಇಸ್ ಈಕ್ವಲ್ ಟು A1 ಇನ್ ಬ್ರಾಕೆಟ್ B2 ಇಂಟು C3 B2 C3 ಮೈನಸ್ C2 B3 C2 B3. ಇದು ಪ್ಲಸ್ ಮುಗೀತು, ಇದು ಮೈನಸ್, ಇದು ಪ್ಲಸ್. ಓಕೆ, ನೆಕ್ಸ್ಟ್ ಮೈನಸ್ B1 ಇನ್ ಬ್ರಾಕೆಟ್ A2 C3 A2 C3 ನೆಕ್ಸ್ಟ್ ಮೈನಸ್ C2 A3 C2 A3 ನೆಕ್ಸ್ಟ್ ಪ್ಲಸ್ ಇನ್ನೊಂದೇನಪ್ಪ C1 ಇನ್ ಬ್ರಾಕೆಟ್ A2 B3 ಮೈನಸ್ B2 A3 ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಪ್ಪ, ದಿಸ್ ಇಸ್ ಈಕ್ವಲ್ ಟು, ಇದನ್ನು ನಾವು ಎಕ್ಸ್ಪಾಂಡ್ ಮಾಡ್ಕೊತ ಹೋದಾಗ ಏನು ಸಿಗ್ತದೆ ನಮ್ಗೆ, ಇಷ್ಟೇ ಕೊಟ್ಟಿರ್ಬೇಕು ಬಹುಶಃ ಬುಕ್ ಒಳಗೆ ನೋಡಂತಡ್ರಿ, ಒಂದೇ ಸೆಕೆಂಡ್. ಎಷ್ಟು ಕೊಟ್ಟಿದ್ದಾರೆ ಅವರು, ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗೇನು ಮಾಡ್ತಾರೆ ಅವರು, ಇಂಟರ್ಚೇಂಜಿಂಗ್, ಬೈ ಇಂಟರ್ಚೇಂಜಿಂಗ್ ಎಂಟೈರ್ ರೋಸ್ ಇಂಟು ಕಾಲಮ್ಸ್, ಎಂಟೈರ್ ರೋಸ್ ಇದನ್ನು ಕಾಲಮ್ಸಿಗೆ ಇಂಟರ್ಚೇಂಜ್ ಮಾಡೋಣಂತೆ. ಇದನ್ನು ಇಕ್ವೇಷನ್ ನಂಬರ್ 1 ತಗೋತೀರಿ, ತಗೊಳ್ರಿ. ಇಕ್ವೇಷನ್ ನಂಬರ್ 1, ಬೈ ಇಂಟರ್ಚೇಂಜಿಂಗ್ rows into columns, this is equal to A transpose ಆಗಿಬಿಡ್ತದೆ ಅವಾಗ. A transpose is equal to A1 B1 C1 A2 B2 and C2 A3 B3 C3 ಅಂತ ನಾವು ಬರಿಬೋದು. ಇದನ್ನು ಎಕ್ಸ್ಪಾಂಡ್ ಮಾಡೋಣಂತೆ. A1 ಇನ್ ಬ್ರಾಕೆಟ್ B2 C3 ಮೈನಸ್ B3 C2 ಪ್ಲಸ್ A2 ಇನ್ ಬ್ರಾಕೆಟ್ ಏನು ಬರ್ತಪ್ಪ ಇದು, B1 C3 ಮೈನಸ್ B3 C1 ಅಂತ ಬರಿಬೋದು. ಪ್ಲಸ್ ಪ್ಲಸ್ ಅಲ್ಲ, ಇದು ಏನಾಗ್ತದೆ, ಮೈನಸ್ ಆಗ್ತದೆ ರೀ, ಪ್ಲಸ್ಸು ಮೈನಸ್ಸು ಪ್ಲಸ್, ಹೌದಿಲ್ಲ. ನೆಕ್ಸ್ಟ್ A3 ಇನ್ ಬ್ರಾಕೆಟ್ ಏನು ಉಳಿತದೆ, ಇದು B1 C2 ಮೈನಸ್ B1 C2 ಮೈನಸ್ B2 C1 ಅಂತ ಆಗ್ತದೆ. ಓಕೆ, ಅದಕ್ಕೂ ಇದಕ್ಕೂ ನಾವು ಏನು ಮಾಡೋಣ, ಈಗ ಕಂಪ್ಯಾರಿಸನ್ ಮಾಡ್ಕೊತ ಹೋಗೋಣ ಅಂತ. ಅವಾಗ ಏನಾಗುತ್ತೆ ನೋಡಿರಿ, ಇದ್ರ ಎಕ್ಸ್ಪಾಂಡ್ ಮಾಡಿದ್ದಾರೆ ಅವರು, ಮುಂದೇನು ಸಿಗ್ತದೆ ನಮ್ಗೆ, ಈ ಥರ ಎಕ್ಸ್ಪಾಂಡ್ ಮಾಡಿದಾಗ ಹೆನ್ಸ್ ವಿ ಕ್ಯಾನ್ ಸೇ ದ್ಯಾಟ್, ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಡೆಲ್ಟಾ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಡೆಲ್ಟಾ 1 ಅಂತ ಕೊಟ್ಟಿದ್ದಾರೆ. ಹೆನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ಫ್ರಮ್ ಇಕ್ವೇಷನ್ ನಂಬರ್ 1 and 2 ಇದನ್ನು ಸಾಲ್ವ್ ಮಾಡಿದಾಗ ಇಲ್ಲಿ ಬರೀ ನಮ್ಗೆ ಏನು ಸಿಕ್ಕಿದವ, ವೇರಿಯೇಬಲ್ಗಳದಾವೆ ಇವು. C1 A1 B1 C1 A2 B2 C3 ಇವೇನು ಇವು ವೇರಿಯೇಬಲ್ ಅನ್ನೋಕ್ಕಿಂತ ಕೊಯಿಫಿಷಿಯೆಂಟ್ಗಳದಾವೆ, ಇವು ಕೊಯಿಫಿಷಿಯೆಂಟ್ಗಳದಾವ. A1 B1 C1 ಇವೇನು ಕಾನ್ಸ್ಟೆಂಟ್ ಟರ್ಮ್ಸ್ಗಳಿಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಂಗಿಲ್ಲ. ಇದನ್ನಷ್ಟೇ ನಾವು ತೊಗೊತೀವಿ. ಒಂದು ವೇಳೆ ಅವರು ಲೆಕ್ಕ ಕೊಟ್ಟಿದ್ರು ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂತ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಎಕ್ಸಾಂಪಲ್ ತೊಗೊಂಡು ಕೂಡ ಇದನ್ನು ಪ್ರೂವ್ ಮಾಡ್ಬೋದು, ವೆರಿಫೈ ಮಾಡ್ಬೋದು. ಯಾವ ಥರ ಅಂತ ನಿಮ್ಗೆ ಹೇಳ್ತೀನಿ. ಈಗೇನು ತಿಳ್ಕೊಡ್ರಿ ನೀವು, ಫ್ರಮ್ ಇಕ್ವೇಷನ್ ನಂಬರ್ 1 and 2 ವಿ ಕ್ಯಾನ್ ಸೇ ದ್ಯಾಟ್ ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ 1 ಅಂತ ನಾವು ಹೇಳ್ಬೋದು. ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ 1. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಂತ ನಾವು ಬರಿಬೋದು. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು, ಒಂದು ನೋಟ್ ಅಂತ ಕೊಟ್ಟಿದ್ದಾರೆ ಅವರು. ಏನು ನೋಟು, ರಿಮಾರ್ಕ್ ಅದ ನೋಡ್ರಿ. ಇಟ್ ಫಾಲೋಸ್ ಫ್ರಮ್ ಅಬೌವ್ ಪ್ರಾಪರ್ಟಿ that if A is a square matrix then determinant of A is equal to determinant of A transpose. Where ಏನು ಕೊಟ್ಟಿದ್ದಾರೆ ಅವರು, A transpose is equal to transpose of A ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಟ್ನು ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ, ಇಫ್ Ri is equal to ith row and Ci is equal to ith column then for interchanging of row and columns we will symbolically write it as, ಯಾವ ಥರ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಂಟರ್ಚೇಂಜಿಂಗ್ ಹೆಂಗೆ ಬರುತ್ತಪ್ಪ, ಈ ಥರ ಇಂಟರ್ಚೇಂಜಿಂಗ್ ಕಾಲಮ್ I ಇಂಟರ್ಚೇಂಜ್ ವಿತ್ ರೋ I, ಅಥವಾ ರೋ I ಈಸ್ ಇಂಟರ್ಚೇಂಜ್ಡ್ ವಿತ್ ರೋ J, ith ರೋ jth ರೋ, ಈ ಥರ ನಾವು ಇಂಟರ್ಚೇಂಜ್ ಮಾಡ್ಬೋದು. ಲೆಟ್ ಅಸ್ ವೆರಿಫೈ ದಿಸ್ ಪ್ರಾಪರ್ಟಿ ವಿತ್ ದ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತೊಗೊಂಡು, ಎಕ್ಸಾಂಪಲ್ ನಂಬರ್ 6, ಈ ಎಕ್ಸಾಂಪಲ್ನ ಎದಕ್ಕೆ ತಗೋತಾ ಇದ್ದೀವಿ ನಾವು, ಪ್ರಾಪರ್ಟಿ ನಂಬರ್ 1 ಪ್ರೂವ್ ಮಾಡೋದಕ್ಕೆ ಅಥವಾ ವೆರಿಫೈ ಮಾಡೋದಕ್ಕೆ. ನೋಡಿರಿ, ಮೊದಲೇದಾಗಿ ಏನು ಮಾಡೋಣ ನಾವು, ಸಿಂಪಲ್ ಇದ್ರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣಂತೆ. ದಿಸ್ ಇಸ್ ಈಕ್ವಲ್ ಟು ಡೆಲ್ಟಾ ಇಸ್ ಈಕ್ವಲ್ ಟು 2 in bracket 0 into minus 7 0 minus 4 5 20, ಇದು ಪ್ಲಸ್ ಆಯಿತು, ಮೈನಸ್ ಪ್ಲಸ್, ಮೈನಸ್ ಇನ್ ಬ್ರಾಕೆಟ್ ಮೈನಸ್ 3 ಇನ್ ಬ್ರಾಕೆಟ್ ಮೈನಸ್ 3 ಬಂತು, ಇನ್ ಬ್ರಾಕೆಟ್ ಬಂತು, ಇದು ಹೋಯ್ತು, ಇದು ಹೋಯ್ತು. 6 into minus 7 minus 42. ನೆಕ್ಸ್ಟ್ ಮೈನಸ್ 4 into 1 4 ಅಂತ ಬರಿಬೋದು, ಪ್ಲಸ್ 5 ಇನ್ ಬ್ರಾಕೆಟ್ 6 5 30 ಮೈನಸ್ 0. ಓಕೆ,
ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 2 in bracket minus 20 minus into minus plus 3 minus 42 minus 4 minus 46 plus 5 3s are 15 150. This is equal to minus 40 plus into minus minus 46 ಮೂರಲೆ 50 ಇತ್ತು ಅಂದ್ರೆ 150 ಆಗ್ತಿತ್ತು 12 ತೆಗಿ 138 ಪ್ಲಸ್ 150. ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ 150 ಒಳಗೆ 40 ತೆಗಿ 110 ಆಯಿತು. 110 ಅಂತಂದ್ರೆ ಇದ್ರೊಳಗೆ 138 ಒಳಗೆ 110 ತೆಗಿ ಮೈನಸ್ 28 ಬಂತು. ಏನಿದು ಡೆಲ್ಟಾ ಬಂತು. ಡೆಲ್ಟಾ ಎಷ್ಟು ಬಂತಪ್ಪ 20 ಮೈನಸ್ 28 ಬಂತು. ಅದೇ ಥರನಾಗಿ ನಾವು ಇದು ಮಾಡೋಣ ಇಂಟರ್ಚೇಂಜಿಂಗ್ ರೋಸ್ ಇಂಟು ಕಾಲಮ್ಸ್. ಓಕೆ, ಇಂಟರ್ಚೇಂಜಿಂಗ್ ರೋಸ್ ಇಂಟು ಕಾಲಮ್ಸ್. ಇಂಟರ್ಚೇಂಜ್ ಮಾಡಿದಾಗ ಏನು ಸಿಗ್ತದೆ ನಮಗೆ? A is equal to A dash is equal to A transpose is equal to 2 minus 3 5 6 0 4 1 5 minus 7 ಅಂತ ನಾವು ಬರೆಯೋಣಂತೆ. ಇದನ್ನ ಈಗ ಎಕ್ಸ್ಪಾಂಡ್ ಮಾಡೋಣಂತ. ದಿಸ್ ಈಸ್ ಈಕ್ವಲ್ ಟು ಡೆಲ್ಟಾ ಡ್ಯಾಶ್ ಅಂತ ತಗೊಂಡಿದ್ದಕ್ಕೆ ಅಥವಾ ಡೆಲ್ಟಾ 1 ಬರೋದು ನಡೀತದೆ. ಡ್ಯಾಶ್ ಅನ್ನೋಕ್ಕಿಂತ ಡೆಲ್ಟಾ 1 2 in bracket ಮೈನಸ್ 0 ಮೈನಸ್ 7 ಏನು ಬರ್ತದೆ? 0 ಬರ್ತದೆ. ಮೈನಸ್ 4 5s are 20 ಅಂತ ಆಯಿತು. ನೆಕ್ಸ್ಟ್ ಮೈನಸ್ 6 in bracket ಮೈನಸ್ 3 ಇಂಟು ಮೈನಸ್ 7 ಪ್ಲಸ್ 21 ಅಂತ ಬಂತು. ಮೈನಸ್ ಇದು ಇಂಟು ಏನು ಬಂತು? 5 5s are 25 ಅಂತ ಬಂತು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಪ್ಲಸ್ 1 in bracket 3 4s are 12 ಮೈನಸ್ 12 ಪ್ಲಸ್ 0 ಅಂತ ಬಂತು. ಪ್ಲಸ್ ಅಲ್ಲ ಮೈನಸ್ 0 ಅಂತ ಬಂತು. This is equal to delta 1 is equal to 2 in bracket minus 20 minus 6 in bracket minus ಏನು ಬರ್ತಪ್ಪ ಇದು 25 20 minus 4 ಅಂತ ಬರ್ತದೆ. ಪ್ಲಸ್ 1 ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 12 1s are 12 ಅಂತ ಬಂತು. ಇದು ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಬೇಕು. ಡೆಲ್ಟಾ 1 is equal to minus 40 ಪ್ಲಸ್ 24 ಮೈನಸ್ ಎಷ್ಟು ಬರ್ತದೆ ಇದು 12 ಅಂತ ಬಂತು. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬಂತು. ನೆಕ್ಸ್ಟ್ ಏನು ಬರ್ತಪ್ಪ? ಡೆಲ್ಟಾ 1 is equal to minus 40 ಮೈನಸ್ 52 ಮೈನಸ್ 52 ಪ್ಲಸ್ 24 is equal to minus 28. Therefore ಏನು ಬರಿಬೋದು? ಡೆಲ್ಟಾ is equal to ಡೆಲ್ಟಾ 1 after interchanging the entire rows into columns there is no change in the determinant value. This is nothing but property number 1. Next we'll be moving on to the property number 2. Property number 2, if two rows or columns of any determinant are interchanged, then the entire value of the determinant will be same, but sign will be changed. Sign of the determinant value will be changed. Determinant value ಅಷ್ಟೇ ಉಳಿತದೆ, ಬಟ್ ಸೈನ್ ಮಾತ್ರ ಚೇಂಜ್ ಆಗ್ತದಂತ. ದಿಸ್ ಇಸ್ ದಿ ವಾಟಪ್ಪ ಪ್ರಾಪರ್ಟಿ ನಂಬರ್ 2. ಹಾಗಿದ್ರೆ ಇದನ್ನು ಪ್ರೂವ್ ಮಾಡೋಣಂತ ಅಥವಾ ಶೋ ಮಾಡೋಣಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಲ್ಲಿ. ಎಕ್ಸಾಂಪಲ್ ನಂಬರ್ 7, ವೆರಿಫೈ ಪ್ರಾಪರ್ಟಿ 2 ಅಂತ ಕೊಟ್ಟಿದ್ದಾರೆ. ವೆರಿಫೈ ಪ್ರಾಪರ್ಟಿ 2 ಡೆಲ್ಟಾ ಈಸ್ ಈಕ್ವಲ್ ಟು ಸೇಮ್ ಏನು ಕೊಟ್ಟಿದ್ದಾರೆ? ಅಗಳ ಇದು ಕೊಟ್ಟಂಗೆ ಕೊಟ್ಟಿದ್ದಾರೆ ನೋಡಿ. ಡೆಲ್ಟಾ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಕಾಕ? 2 ಮೈನಸ್ 3 5 6 0 4 1 5 ಮೈನಸ್ 7 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿಸ್ ಒನ್. ಆಲ್ರೆಡಿ ನಮ್ಗೆ ಗೊತ್ತದೆ ಇದು ಆಲ್ರೆಡಿ ಎಷ್ಟು ಬಂತು ಪಾಗಳೆ? ಡೆಲ್ಟಾ ಈಸ್ ಈಕ್ವಲ್ ಟು ಬಂದುಬಿಟ್ಟಿದೆ ಮೈನಸ್ 28 ಅಂತ ಬಂದುಬಿಟ್ಟದ. ಓಕೆ, ಡೈರೆಕ್ಟಾಗಿ ಬಂದುಬಿಡ್ತೀನಿ ನಾನು. ಚೆಂದ ಏನು ಮಾಡ್ಕೊಂಡು ಕುಂತಿರೋದೈತಿ. ಡೈರೆಕ್ಟಾಗಿ ಬರೋಣ. ಇದು ಇಕ್ವೇಷನ್ ನಂಬರ್ 1 ಅಂತ ತೆಗೆದುಕೊಳ್ಳೋಣ. ನಂತರ ಏನು ಮಾಡೋಣ ಅಂತಂದರೆ ಯಾವುದಾರ ಎರಡು ರೋಸನ್ನು ಅಥವಾ ಯಾವುದಾರ ಎರಡು ಕಾಲಮ್ಸನ್ನು ನಾವು ಇಂಟರ್ಚೇಂಜ್ ಮಾಡೋಣಂತೆ. ಇಂಟರ್ಚೇಂಜಿಂಗ್ ಅಂತಂದರೆ C1 ಕಾಲಮ್ 1 ಆರ್ ರೋ ಚೇಂಜ್ ಮಾಡೋಣ ಅಥವಾ ಕಾಲಮ್ ಚೇಂಜ್ ಮಾಡೋಣ. ಏನು ಮಾಡ್ತೀವಿ ನೋಡಿರಿ. C1 interchanged with C2 and C3 interchanged with ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ? C1 ಎಲ್ಲ ರೋ ಇಂಟರ್ಚೇಂಜ್ ಮಾಡಿದ್ದಾರೆ ಅವರು. R2 ಆ್ಯಂಡ್ R3 ಇಂಟರ್ಚೇಂಜ್ ಅಷ್ಟೇ ತೊಗೊಂಡಿದ್ದಾರೆ ಅವರು. ನಾವೇನು ಮಾಡೋಣ? C1 C2 ಇಂಟರ್ಚೇಂಜ್ ಮಾಡೋಣ. ಚೆಕ್ ಮಾಡೋಣ. C1 C2 ಇಂಟರ್ಚೇಂಜ್ ಮಾಡುತ್ತೆ. ಅವರು R1 R2ಗಳನ್ನು ಇಂಟರ್ಚೇಂಜ್ ಮಾಡಿದ್ದಾರೆ. ನಾವು C1 C2 ಇಂಟರ್ಚೇಂಜ್ ಮಾಡೋಣ ಅಂತ. ಡೆಲ್ಟಾ 1 ಈಸ್ ಈಕ್ವಲ್ ಟು ಫಸ್ಟ್ ಕಾಲಮ್ ಚೇಂಜ್ ಮಾಡೋಣ. ಮೈನಸ್ 3 0 5 ಅಂತ ಕೊಟ್ಟಿದ್ದಾರೆ.
ಸೆಕೆಂಡ್ ಕಾಲಮ್ 2 6 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 5 4 -7 ಅಂತ ಇದೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಡಿಟರ್ಮಿನೆಂಟ್. This is equal to delta 1 is equal to -3 in bracket -42 minus 4 1s 4 ಅಂತ ಬಂತು. -2 in bracket 0 -20 ಅಂತ ಬರ್ತದೆ. ನೆಕ್ಸ್ಟ್ +5 in bracket 0 -30 ಅಂತ ಬಂತು. This is equal to -3 in bracket -46 minus into minus +40 -150. This is equal to, this is 138 -138 minus minus into minus plus ಆಗ್ತಲ್ರಿ, +138 ಮೈನಸ್ ಇಲ್ಲಿ ಮೈನಸ್ ಮಾಡೋದು ಏನಾಗ್ತದೆ 150 ಒಳಗೆ 40 ಹೋದರೆ 110. This is equal to +128. delta 1 is equal to +28 ಬಂತು. Therefore delta is equal to minus of delta 1. Okay, since we have interchanged any two columns, then therefore we can say that the determinant value is same but sign is different. ಹೌದಾ ಇಲ್ಲ? ಡೆಲ್ಟಾ ಎಷ್ಟು ಬಂತು? -28 is equal to minus of +28. -28 is equal to minus into plus -28. therefore verified ಅಂತ ನಾವು ಬರಿಬೋದು. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3 ಏನು ನೋಡೋದಂತೆ. ಥರ್ಡ್ ಪ್ರಾಪರ್ಟಿ ಏನು ಕೊಟ್ಟಿದ್ದಾರೆ? ಇಫ್ two rows or columns of a determinant are identical ಅಂದರೆ same, all the corresponding elements are same, then value of the determinant is 0. proof ಕೊಟ್ಟಿದ್ದಾರೆ ನೋಡ್ರಿ. If we interchange the identical rows or columns of the determinant delta, then delta does not change. However, by property 2, it follows that delta has changed its sign. That is, delta is nothing but minus delta. Delta is equal to 0. Let us verify this property with the help of an example. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಂಬರ್ 8 ಅಂತ ಇದೆ ನೋಡ್ರಿ. 8th example. delta is equal to 3 2 3 2 2 3 3 2 3 ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಇದನ್ನ ಏನು ಮಾಡೋಣ ನಾವು ಈಗ ಎಕ್ಸ್ಪಾಂಡ್ ಮಾಡೋಣ ಅಂತ. ಸಿನ್ಸ್ ದಿಸ್ ಡಿಟರ್ಮಿನೆಂಟ್ ಈಸ್ ಹ್ಯಾವಿಂಗ್ 2 rows which are identical, ಎರಡು ಐಡೆಂಟಿಕಲ್ ರೋಸ್ ಇದ್ದರೆ ಎಂಟೈರ್ ವ್ಯಾಲ್ಯೂ ಏನು ಬರ್ತದಂತ? 0 ಬರ್ತದಂತ. ಸೊ ವಿ ಹ್ಯಾವ್ ಟು ವಾಟ್? ವಿ ಹ್ಯಾವ್ ಟು ವೆರಿಫೈ ದ್ಯಾಟ್. ಅದನ್ನು ವೆರಿಫೈ ಮಾಡಬೇಕಂತ. ದಿಸ್ ಈಸ್ ಈಕ್ವಲ್ ಟು ವೆರಿಫೈ ಮಾಡೋಣ. 3 ಮೊದಲು ತಗೊಳ್ಳೋಣ್ರಿ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ 3 in bracket 2 3s are 6 minus 6 minus 2 in bracket 2 3s are 6 minus 3 3s are 9 plus 3 in bracket 2 2s are 4 minus 6 ಅಂತ ಬಂತು. This is equal to 3 in bracket 6 minus 6 is 0 minus 2 in bracket minus 3 plus 3 in bracket minus 2 ಅಂತ ಬಂತು. This is equal to 3 into 0 is 0 minus into minus plus 3 2s are 6 plus into minus minus 3 2s are 6. This is equal to 0 plus 0. This is equal to 0 ಅಂತ ಆನ್ಸರ್. ಅರ್ಥ ಆಗ್ತದೆ ನಿಮ್ಗೆ? ಈಗ ನಾವು ಇದನ್ನು ಇಂಟರ್ಚೇಂಜ್ ಮಾಡಿದೆ ಅಂತ ತಿಳ್ಕೊರಿ. ಇಂಟರ್ಚೇಂಜ್ ಮಾಡಿದ್ರೆ ಇಲ್ಲಿ -0 ಬರ್ತದೆ. -0 ಈಸ್ ನಥಿಂಗ್ ಬಟ್ ವಾಟ್? 0 ಓನ್ಲಿ. ಅಂತಂದರೆ ಬೈ ಇಂಟರ್ಚೇಂಜಿಂಗ್ ದ ಎನಿ 2 rows ಆರ್ 2 ಐಡೆಂಟಿಕಲ್ ರೋಸ್, ಇವೆರಡೇ ರೋಸ್ಗಳನ್ನ ನಾವು ಇಂಟರ್ಚೇಂಜ್ ಮಾಡ್ಬೇಕಂತ. ಅವಾಗ ಮಾಡಿದಾಗ ಏನು ಸಿಗ್ತದೆ ನಮಗೆ? ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ 1, ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು -0 ಈಸ್ ಈಕ್ವಲ್ ಟು ಡೆಲ್ಟಾ 1 ಅಂತ ಬರ್ತದೆ. ಓಕೆ, 0 -0 ಎಲ್ಲ ಒಂದೇ ಆಗ್ತದೆ ಇಲ್ಲಿ. ಮತ್ತು ನಾವು ಮುಂದಕ್ಕೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಒಳಗೆ ಹೋದಂತ ಮತ್ತು ಡಿಫ್ರೆಂಟ್ ಆಗ್ತದೆ, ಅದು ಬೇರೆ ಮಾತು. ಓಕೆ, ಸದ್ಯಕ್ಕೆ 0 ಈಕ್ವಲ್ ಟು -0 ಎರಡು ಒಂದೇ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ದ ಪ್ರಾಪರ್ಟಿ ನಂಬರ್ 4. Fourth property, if each element of a row or a column of a determinant is multiplied by a constant k, then its value gets multiplied by k ಅಂತ ಹೇಳ್ತಾರೆ. ಅಂತಂದರೆ ವೆರಿಫಿಕೇಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಮ್ಯಾಟ್ರಿಕ್ಸ್ ಇದೆ, ಇದು ಡಿಟರ್ಮಿನೆಂಟ್ ಇದೆ. ಈ ಡಿಟರ್ಮಿನೆಂಟಿಗೆ ನಾವು 3ಲೇ ಮಲ್ಟಿಪ್ಲೈ ಮಾಡಿದೆ ಅಂತ ತಿಳ್ಕೊ ನಾನು. ಇಲ್ಲಿ 3 ಇಂಟು ಯಾವುದಕ್ಕೂ, ಇದು ಇಂಟು 3, ಇದಕ್ಕೆ ಇಂಟು 3, ಇದಕ್ಕೆ ಇಂಟು 3, ಯಾವುದೋ ಒಂದು ರೋ ಅದಲ್ಲ, ಯಾವುದೊಂದು ರೋಗ ಇಂಟು 3 3 3 ಮಾಡಿದೆ ಅಂತ ತಿಳ್ಕೊ. ಹೋಲ್ ವ್ಯಾಲ್ಯೂ ಏನು ಬರ್ತದಲ್ಲ ಅದಕ್ಕೆ ಇಂಟು 3 ಮಾಡಿ ಸಿಗ್ತದೆ ಅಂತ ಆನ್ಸರ್. ಅಂತಂದರೆ ಡಿಟರ್ಮಿನೆಂಟ್ ಏನಾಗ್ತದೆ? 3 times ಇನ್ಕ್ರೀಸ್ ಆಗ್ತದೆ ಅಂತ. ಬರೀ ಒಂದು ರೋಗ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ಇಲ್ಲಿ ಒಂದು ರೋಗ ಮಲ್ಟಿಪ್ಲೈ ಮಾಡಿದ್ರೆ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ 3ಲೇ ಮಲ್ಟಿಪ್ಲೈ ಮಾಡ್ಬೇಕಂತ. ಆಗ -28 ಬಂತು.
ಹೌದಾ, -25 ಎ ಈಸ್ ಈಕ್ವಲ್ ಟು ಸಮಥಿಂಗ್ ಏನೋ ಇತ್ತು. ಅದರೊಳಗೆ ಫಸ್ಟ್ ರೋಗ್ ನಾನು ಏನು ಮಾಡ್ತೀನಿ, 3ಲೇ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. 3ಲೇ ಮಲ್ಟಿಪ್ಲೈ ಮಾಡಿ ಉಳಿದಿದ್ದು ಹೆಂಗದ ಹಂಗೆ ಉಳಿಸ್ತೀನಿ. ಉಳಿದಿದ್ದು ಹೆಂಗದ ಹಂಗೆ ಉಳಿಸಿದಾಗ ಏನಾಗ್ತದೆ ಅಂತಂದ್ರೆ ಎಂಟೈರ್ ಡಿಟರ್ಮಿನೆಂಟ್ -28 ಬಂದಿತ್ತಲ್ಲ, ಇಂಟು 3 ಅಂದ್ರೆ -84 ಬರ್ತದೆ ಆನ್ಸರು. ಪ್ರಾಪರ್ಟಿ ಗೊತ್ತಾಗ್ತದೆ ನಿಮ್ಗೆ. ಯಾವುದಾರೆ ಒಂದು ರೋಗ ನಾವು ಕೇಲೆ ಮಲ್ಟಿಪ್ಲೈ ಮಾಡಿದ್ವಿ. ಕೆ ಅಂತಂದ್ರೆ ಒಂದು ಇಲ್ಲಿ 3 ನಂಬರ್ ತೊಗೊಂಡು ಅದು ಕೆ ತೊಗೊಂಡಿದ್ದೀಕೋ ಅವಾಗ ಏನಾಗ್ತದೆ, ಇಲ್ಲಿ ಕೇಲೆ ಮಲ್ಟಿಪ್ಲೈ ಮಾಡ್ತಂದ್ರೆ -28 ಇಂಟು ಕೆ ಅಂತ ಅರ್ಥ ಆಗ್ತದೆ. ಯಾವುದಾರು ರೋಗ ನಾವು ಕೇಲೆ ಮಲ್ಟಿಪ್ಲೈ ಮಾಡಲಿ, ಯಾವುದಾರ ಕಾಲಮ್ಗೆ ನಾವು ಕೇಲೆ ಮಲ್ಟಿಪ್ಲೈ ಮಾಡಲಿ, ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟರಲ್ಲೇ ಮಲ್ಟಿಪ್ಲೈ ಆಗಿರ್ತದಲ್ಲ ಅಷ್ಟು ಟೈಮ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಅಂತ ಅವರು ಹೇಳ್ತಾರೆ. ದಿಸ್ ಈಸ್ ದಿ ಪ್ರಾಪರ್ಟಿ ನಂಬರ್ 4. ಇದಕ್ಕಾಗಿ ಏನದ ಅಂತಂದ್ರೆ ಒಂದು ವೆರಿಫಿಕೇಷನ್ ಅದ, ಅದನ್ನು ನೋಡೋಣಂತೆ. ಎಕ್ಸಾಂಪಲ್ ನಂಬರ್ 8 ಅಂತ ಇದೆ ನೋಡ್ರಿ. 8th ಎಕ್ಸಾಂಪಲ್, ಡೆಲ್ಟಾ ಈಸ್ ಈಕ್ವಲ್ ಟು 3 2 3 2 2 3 3 2 3 ಅಂತ ಕೊಟ್ಟಿದ್ದಾರೆ ಅವ್ರು. ಓಕೆ, ಇದನ್ನ ಏನು ಮಾಡೋಣ ನಾವು ಈಗ ಎಕ್ಸ್ಪಾಂಡ್ ಮಾಡೋಣ ಅಂತ. ಸಿನ್ಸ್ ದಿಸ್ ಡಿಟರ್ಮಿನೆಂಟ್ ಈಸ್ ಹ್ಯಾವಿಂಗ್ 2 rows which are identical, ಎರಡು ಐಡೆಂಟಿಕಲ್ ರೋಸ್ ಇದ್ದರೆ ಎಂಟೈರ್ ವ್ಯಾಲ್ಯೂ ಏನು ಬರ್ತದಂತ, 0 ಬರ್ತದಂತ. ಸೊ ವಿ ಹ್ಯಾವ್ ಟು ವೆರಿಫೈ ದ್ಯಾಟ್, ಅದನ್ನು ವೆರಿಫೈ ಮಾಡಬೇಕಂತ. ದಿಸ್ ಈಸ್ ಈಕ್ವಲ್ ಟು ವೆರಿಫೈ ಮಾಡೋಣ. 3 ಮೊದಲು ತಗೊಳ್ಳೋಣ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ 3 in bracket 2 3s are 6 minus 6 minus 2 in bracket 2 3s are 6 minus 3 3s are 9 plus 3 in bracket 2 2s are 4 minus 6 ಅಂತ ಬಂತು. This is equal to 3 in bracket 6 minus 6 is 0 minus 2 in bracket minus 3 plus 3 in bracket minus 2 ಅಂತ ಬಂತು. This is equal to 3 into 0 is 0 minus into minus plus 3 2s are 6 plus into minus minus 3 2s are 6. This is equal to 0 plus 0. This is equal to 0 ಅಂತ ಆನ್ಸರ್. ಅರ್ಥ ಆಗ್ತದೆ ನಿಮ್ಗೆ? ಈಗ ನಾವು ಇದನ್ನು ಇಂಟರ್ಚೇಂಜ್ ಮಾಡಿದೆ ಅಂತ ತಿಳ್ಕೊರಿ. ಇಂಟರ್ಚೇಂಜ್ ಮಾಡಿದ್ರೆ ಇಲ್ಲಿ -0 ಬರ್ತದೆ. -0 ಈಸ್ ನಥಿಂಗ್ ಬಟ್ ವಾಟ್, 0 ಓನ್ಲಿ ಅಂತಂದರೆ ಬೈ ಇಂಟರ್ಚೇಂಜಿಂಗ್ ದ ಎನಿ 2 rows ಆರ್ 2 ಐಡೆಂಟಿಕಲ್ ರೋಸ್, ಇವೆರಡೇ ರೋಸ್ಗಳನ್ನ ನಾವು ಇಂಟರ್ಚೇಂಜ್ ಮಾಡ್ಬೇಕಂತ. ಅವಾಗ ಮಾಡಿದಾಗ ಏನು ಸಿಗ್ತದೆ ನಮಗೆ, ಡೆಲ್ಟಾ ಈಸ್ ಈಕ್ವಲ್ ಟು -Δ1, ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು -0 ಈಸ್ ಈಕ್ವಲ್ ಟು Δ1 ಅಂತ ಬರ್ತದೆ. ಓಕೆ, 0 -0 ಎಲ್ಲ ಒಂದೇ ಆಗ್ತದೆ ಇಲ್ಲಿ. ಮತ್ತು ನಾವು ಮುಂದಕ್ಕೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಒಳಗೆ ಹೋದಂತ ಮತ್ತು ಡಿಫ್ರೆಂಟ್ ಆಗ್ತದೆ, ಅದು ಬೇರೆ ಮಾತು. ಓಕೆ, ಸದ್ಯಕ್ಕೆ 0 ಈಕ್ವಲ್ ಟು -0 ಎರಡು ಒಂದೇ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ದ ಪ್ರಾಪರ್ಟಿ ನಂಬರ್ 4. Fourth property, if each element of a row or a column of a determinant is multiplied by a constant k, then its value gets multiplied by k ಅಂತ ಹೇಳ್ತಾರೆ. ಅಂತಂದರೆ ವೆರಿಫಿಕೇಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಮ್ಯಾಟ್ರಿಕ್ಸ್ ಇದೆ, ಇದು ಡಿಟರ್ಮಿನೆಂಟ್ ಇದೆ. ಈ ಡಿಟರ್ಮಿನೆಂಟಿಗೆ ನಾವು 3ಲೇ ಮಲ್ಟಿಪ್ಲೈ ಮಾಡಿದೆ ಅಂತ ತಿಳ್ಕೊ ನಾನು. ಇಲ್ಲಿ 3 ಇಂಟು ಯಾವುದಕ್ಕೂ, ಇದು ಇಂಟು 3, ಇದಕ್ಕೆ ಇಂಟು 3, ಇದಕ್ಕೆ ಇಂಟು 3, ಯಾವುದೋ ಒಂದು ರೋ ಅದಲ್ಲ, ಯಾವುದೊಂದು ರೋಗ ಇಂಟು 3 ಮಾಡಿದೆ ಅಂತ ತಿಳ್ಕೊ, ಹೋಲ್ ವ್ಯಾಲ್ಯೂ ಏನು ಬರ್ತದಲ್ಲ ಅದಕ್ಕೆ ಇಂಟು 3 ಮಾಡಿ ಸಿಗ್ತದೆ ಅಂತ ಆನ್ಸರ್. ಅಂತಂದರೆ ಡಿಟರ್ಮಿನೆಂಟ್ ಏನಾಗ್ತದೆ, 3 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ ಅಂತ. ಬರೀ ಒಂದು ರೋಗ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ಇಲ್ಲಿ ಒಂದು ರೋಗ ಮಲ್ಟಿಪ್ಲೈ ಮಾಡಿದ್ರೆ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ 3ಲೇ ಮಲ್ಟಿಪ್ಲೈ ಮಾಡ್ಬೇಕಂತ. ಆಗಲೇ -28 ಬಂತು, ಹೌದಾ, -25 ಎ ಈಸ್ ಈಕ್ವಲ್ ಟು ಸಮಥಿಂಗ್ ಏನೋ ಇತ್ತು. ಅದರೊಳಗೆ ಫಸ್ಟ್ ರೋಗ ನಾನು ಏನು ಮಾಡ್ತೀನಿ, 3ಲೇ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. 3ಲೇ ಮಲ್ಟಿಪ್ಲೈ ಮಾಡಿ ಉಳಿದಿದ್ದು ಹೆಂಗದ ಹಂಗೆ ಉಳಿಸ್ತೀನಿ. ಉಳಿದಿದ್ದು ಹೆಂಗದ ಹಂಗೆ ಉಳಿಸಿದಾಗ ಏನಾಗ್ತದೆ ಅಂತಂದ್ರೆ ಎಂಟೈರ್ ಡಿಟರ್ಮಿನೆಂಟ್ -28 ಬಂದಿತ್ತಲ್ಲ, ಇಂಟು 3 ಅಂದ್ರೆ -84 ಬರ್ತದೆ ಆನ್ಸರು. ಪ್ರಾಪರ್ಟಿ ಗೊತ್ತಾಗ್ತದೆ ನಿಮ್ಗೆ. ಯಾವುದಾರೆ ಒಂದು ರೋಗ ನಾವು ಕೇಲೆ ಮಲ್ಟಿಪ್ಲೈ ಮಾಡಿದ್ವಿ. ಕೆ ಅಂತಂದ್ರೆ ಒಂದು ಇಲ್ಲಿ 3 ನಂಬರ್ ತೊಗೊಂಡು ಅದು ಕೆ ತೊಗೊಂಡಿದ್ದೀಕೋ ಅವಾಗ ಏನಾಗ್ತದೆ, ಇಲ್ಲಿ ಕೇಲೆ ಮಲ್ಟಿಪ್ಲೈ ಮಾಡ್ತಂದ್ರೆ -28 ಇಂಟು ಕೆ ಅಂತ ಅರ್ಥ ಆಗ್ತದೆ. ಯಾವುದಾರ ರೋಗ ನಾವು ಕೇಲೆ ಮಲ್ಟಿಪ್ಲೈ ಮಾಡಲಿ, ಯಾವುದಾರ ಕಾಲಮ್ಗೆ ನಾವು ಕೇಲೆ ಮಲ್ಟಿಪ್ಲೈ ಮಾಡಲಿ, ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟರಲ್ಲೇ ಮಲ್ಟಿಪ್ಲೈ ಆಗಿರ್ತದಲ್ಲ ಅಷ್ಟು ಟೈಮ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಅಂತ ಅವರು ಹೇಳ್ತಾರೆ. ದಿಸ್ ಈಸ್ ದಿ ಪ್ರಾಪರ್ಟಿ ನಂಬರ್ 4. ಇದಕ್ಕಾಗಿ ಏನದ ಅಂತಂದ್ರೆ ಒಂದು ವೆರಿಫಿಕೇಷನ್ ಅದ, ಅದನ್ನಿದೆ ನೋಡ್ರಿ. ಪೇಜ್ ನಂಬರ್ 112 ಒಳಗಡೆ ಲೆಟ್ ಡೆಲ್ಟಾ ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಡೆಲ್ಟಾ ಕೊಟ್ಟಿದ್ದಾರೆ. Δ1 be the determinant obtained by multiplying the elements of the first row with k or by k, then we'll be getting something ಕೊಟ್ಟಿದ್ದಾರೆ ಅವರು. ಓಕೆ, ಈಗೇನು ಮಾಡೋಣ, ಅದನ್ನು ಎಕ್ಸ್ಪಾಂಡ್ ಮಾಡೋಣ ಅಂತ. ಎಕ್ಸ್ಪಾಂಡ್ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಸಿಗ್ತದೆ. ಓಕೆ, ಯಾವ ಥರ ಸಿಗ್ತದೆ ನೋಡ್ರಿ. ಲೆಟ್ ಡೆಲ್ಟಾ ಈಸ್ ಈಕ್ವಲ್ ಟು a1 b1 c1, ಓಕೆ, a2 b2 c2,
A3 B3 C3 ಅಂತ ಆಯಿತು. ಓಕೆ, ದಿಸ್ ಈಸ್ ಇಕ್ವೇಷನ್ ನಂಬರ್ 1 ಅಂತ ನಾವು ತೆಗೆದುಕೊಳ್ಳೋಣ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಮಲ್ಟಿಪ್ಲೈ ಫಸ್ಟ್ ರೋ ವಿತ್ ಕೆ. ಮಲ್ಟಿಪ್ಲೈ ಫಸ್ಟ್ ರೋ ಬೈ ಕೇಳಿ ಮಲ್ಟಿಪ್ಲೈ ಮಾಡೋದಂತೆ. ಅವಾಗ ಡೆಲ್ಟಾ ಈಸ್ ಈಕ್ವಲ್ ಟು ಎ ಇಂಟು ಕೆ ಅಥವಾ KA1 KA2 ಅಥವಾ A2 ಕೆ ಹೆಂಗೆ ಕೊಟ್ಟಿದ್ದಾರೆ ಅವರು? ಕರೆಕ್ಟ್, ಸೇಮ್ ಕೊಟ್ಟಿದ್ದಾರೆ. KA1 KB1 KC1, ಆಮೇಲೆ A2 B2 C2 A3 B3 C3. ಸರ್ ಇಲ್ಲಿ ಕೇಳಿ ಮಲ್ಟಿಪ್ಲೈ ಮಾಡೋಂಥವ್ರು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕಾಗಿತ್ತಲ್ರಿ, ಬರೀ ಅಷ್ಟಕ್ಕೆ ಮಲ್ಟಿಪ್ಲೈ ಯಾಕೆ ಮಾಡಿದ್ವಿ? ನಾವು ಅಷ್ಟಕ್ಕೆ ತೊಗೊಂಡಿವಿ ರೀ, ಏನು ತೊಗೊಂಡಿವಿ ನಾವು ಇಲ್ಲಿ? ಮಲ್ಟಿಪ್ಲೈ ಫಸ್ಟ್ ರೋ ಬೈ ಕೆ ಅಂತ ತೊಗೊಂಡು ಫಸ್ಟ್ ರೋ ಅಷ್ಟೇ ಮಲ್ಟಿಪ್ಲೈ ಮಾಡೋಣ ಅಂತ. ಅದೇ ಪ್ರಾಪರ್ಟಿ ಇಲ್ಲಿ ಇರೋದು. ಯಾವುದೇ ಒಂದು ರೋಗ ಕೇಳಿ ಮಲ್ಟಿಪ್ಲೈ ಮಾಡು, ಯಾವುದೇ ಒಂದು ಕಾಲಮ್ಗೆ ಕೇಳಿ ಮಲ್ಟಿಪ್ಲೈ ಮಾಡು, ನಮಗೇನು ಸಿಗ್ತದೆ? ಎಕ್ಸ್ಟ್ರಾ ಕೆ ಟೈಮ್ಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ಇದನ್ನು ನಾವೇನು ಮಾಡೋಣ? ಎಕ್ಸ್ಪಾಂಡ್ ಮಾಡೋಣ. KA1 ಇನ್ ಬ್ರಾಕೆಟ್ B2 C3 ಮೈನಸ್ C2 B3. Next minus KB1 in bracket A2 C3 minus C2 A3 plus KC1 in bracket A2 B3 minus B2 A3 ಅಂತ ನಾವು ಬರೋಣ. ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡೋಣಂತೆ. ಅವಾಗೇನಾಗುತ್ತೆ ನೋಡ್ರಿ, ಇಲ್ಲೂ ಕೆ ಅದ, ಕೆಯನ್ನು ಕಾಮನ್ ತೆಗೆದನ. ಕೆ ಕಾಮನ್ ತೆಗೆದಾಗ ಇನ್ ಬ್ರಾಕೆಟ್ A1 in bracket B2 C3 minus C2 B3. ಓಕೆ, C2 B3. ಆಮೇಲೆ ವೇಟ್ ಒಂದು ಸೆಕೆಂಡ್, ಕೆ ಕಾಮನ್ ತೆಗೆದ್ವಾ? A1 in bracket B2 minus B2 C3 minus C2 B3 minus B1 in bracket A2 C3 minus C2 A3 plus C1 in bracket A2 B3 minus B2 A3 ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಕೆ ಇಂಟು ಹೋಲ್ ಮ್ಯಾಟ್ರಿಕ್ಸನ್ನು. ಇದನ್ನು ಕೂಡ ನಾವು ಎಕ್ಸ್ಪಾಂಡ್ ಮಾಡಿದ್ರೆ ಏನು ಸಿಗ್ತೈತೆ? ಇದೇ ಸಿಗ್ತೈತೆ. ಇದು ಎಕ್ಸ್ಪಾಂಡ್ ಮಾಡಿ ಇಕ್ವೇಷನ್ ನಂಬರ್ 1 ಅಂತ ಬರಬೇಕು. ನಾವಿಲ್ಲಿ ಕೆಳಗಡೆ ಎಕ್ಸ್ಪಾಂಡ್ ಮಾಡಿ ಅದನ್ನು ಇಕ್ವೇಷನ್ ನಂಬರ್ 1 ಬರ್ಕೊಂಡ್ವಿ ಅಂತಂದ್ರೆ ಅವಾಗ ಸೇಮ್ ಸಿಗ್ತದೆ. ಸೇಮ್ ಅಂತಂದ್ರೆ ಇದೇ ಡಿಟರ್ಮಿನೆಂಟ್ ಬಂದುಬಿಡ್ತದೆ. ಅದೇ ಡಿಟರ್ಮಿನೆಂಟ್ ನಾನು ಬರ್ಬಿಡ್ತೀನಿ ಡೈರೆಕ್ಟಾಗಿ. K into determinant of A1 B1 C1 A2 B2 C2 A3 B3 C3 ಅಂತ ನಾವು ಬರಿಬಹುದು. ಓಕೆ, ದೇರ್ ಫಾರ್ ಹೆನ್ಸ್ ಶೋರ್ಡ್ ಅಥವಾ ಪ್ರೂವ್ಡ್ ಅಂತ ನಾವು ಹೇಳ್ಬೋದು. ರಿಮಾರ್ಕ್ಸ್ ಅದ ನೋಡ್ರಿ, ಪೇಜ್ ನಂಬರ್ 113 ಒಳಗಡೆ. ಬೈ ದಿಸ್ ಪ್ರಾಪರ್ಟಿ ವಿ ಕ್ಯಾನ್ ಟೇಕ್ ಔಟ್ ಎನಿ ಕಾಮನ್ ಫ್ಯಾಕ್ಟರ್ ಫ್ರಮ್ ಎನಿ ರೋ ಆರ್ ಎನಿ ಕಾಲಮ್. ಯಾವುದರೆ ರೋ ಒಳಗೆ ನಾವು ಕಾಮನ್ ಫ್ಯಾಕ್ಟರನ್ನು ತೆಗಿಬೋದು, ಯಾಕಂದ್ರೆ ಕೇಳಿ ಮಲ್ಟಿಪ್ಲೈ ಆಡೋದಲ್ರಿ. ಕೇಳಿ ಮಲ್ಟಿಪ್ಲೈ ಆಡ್ದ ಎಕ್ಸಾಂಪಲ್ ಇಲ್ಲಿ 25 35 45 ಅಂತದ. ಇಲ್ಲಿ 5 6 7 8 9 10 ಅಂತ ಇದೆ ಅಂತ ತಿಳ್ಕೊ. ಇದು ಫಸ್ಟ್ ರೋ ಅನ್ನು ನಾವು ಹೆಂಗೆ ಬರಿಬೋದು ವಾಪಸ್ಸು? 5 ಇಂಟು 5 5 ಇಂಟು ಓಕೆ 5 ಇಂಟು 7 5 ಇಂಟು 9 ಅಂತ ತೊಗೋಬೋದು. ಉಳಿದಿವೆಲ್ಲ ಹೆಂಗೆ ಬರಿತೀವಿ. ಇಲ್ಲಿ 5 ಕಾಮನ್ ತೆಗಿರಿ. 5 ಇನ್ ಬ್ರಾಕೆಟ್ ಏನು ಉಳಿತು? 5 7 9 ಸಮಥಿಂಗ್ ಅಂತ ಉಳಿತು. ಅಂದರೆ ಈ ಥರ ನಾವು ಕಾಮನ್ ತಗೊಳ್ಬಹುದು ಅಂತ ಹೇಳ್ತಾರೆ. ಓಕೆ, ಬೈ ದಿಸ್ ಪ್ರಾಪರ್ಟಿ ವಿ ಕ್ಯಾನ್ ಟೇಕ್ ಔಟ್ ಎನಿ ಕಾಮನ್ ಫ್ಯಾಕ್ಟರ್ ಫ್ರಮ್ ಎನಿ ಒನ್ ರೋ ಆರ್ ಎನಿ ಒನ್ ಕಾಲಮ್ ಆಫ್ ಅ ಗಿವನ್ ಡಿಟರ್ಮಿನೆಂಟ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ರಿಮಾರ್ಕ್ ನಂಬರ್ 2 ಈಸ್ if corresponding elements of any two rows or columns of a determinant are proportional then its value is 0 ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ ಈ ಒಂದು ಸೆಕೆಂಡ್ ರಿಮಾರ್ಕನ್ನು ನೋಡೋಣಂತೆ. ಓಕೆ, ಎಕ್ಸಾಂಪಲ್ ನಂಬರ್ 9 ನೋಡ್ರಿ ಏನೈತೆ? 102 18 36 ಅಂತ ಇದೆ, 1 3 4 ಅಂತ ಇದೆ, 17 3 6 ಅಂತ ಇದೆ. ಓಕೆ, ಇದರೊಳಗಡೆ ಏನು ಕಾಮನ್ ನಮಗೆ ಸಿಗಂಗಿಲ್ಲ. ಸೆಕೆಂಡ್ ರೋ ಒಳಗಡೆ, ಥರ್ಡ್ ರೋ ಒಳಗಡೆ ಏನು ಕಾಮನ್ ಸಿಗಂಗಿಲ್ಲ. ಫಸ್ಟ್ ರೋ ಒಳಗಡೆ ಏನೋ ಒಂದು ಕಾಮನ್ ಸಿಗ್ತದೆ. ಏನು ಕಾಮನ್ ಇದೆ? 18 ಅಂದರೆ 6 3s 18, 6 6s 36, ಆಮೇಲೆ 6 17s 102. ಇದು 17 ಆಗ್ತದೆ, ಇಲ್ಲೂ 17. ಇಲ್ಲಿ 3 ಆಗ್ತದೆ, ಇದನ್ನು 3. ಓಕೆ, 6 3s, ಆಮೇಲೆ 6 6s ಇಲ್ಲೂ 6 ಆಗ್ತದೆ. ಅಂತಂದ್ರೆ ಇಲ್ಲಿ ಫಸ್ಟ್ ರೋ ಈಸ್ ಪ್ರಪೋರ್ಷನಲ್ ವಿತ್ ದ ಥರ್ಡ್ ರೋ. ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದೀಸ್ ಟು ರೋಸ್ ಆರ್ ಈಕ್ವಲ್ ಅಂತ ನಾವು ಹೇಳೋದು. ಈಕ್ವಲ್ ಅಂತಂದರೆ ಈಕ್ವಲಿ ಪ್ರಪೋರ್ಷನಲ್ ಇದ್ದಾಗ ಅವಾಗ ಏನಾಗ್ತದೆ ಅಂತಂದ್ರು ಏನಂತ ಹೇಳ್ತಾರೆ ಅವರು? ದೆನ್ ದ ವ್ಯಾಲ್ಯೂ ಈಸ್ 0, ದೆನ್ ದ ಎಂಟೈರ್ ವ್ಯಾಲ್ಯೂ ಬಿಕಮ್ಸ್ 0. ಓಕೆ, ಫಸ್ಟ್ ರೋ ಥರ್ಡ್ ರೋಗೆ ಏನಿದಾವೆ
ಪ್ರೊಪೋರ್ಷನಲ್ ಇದ್ದಾವೆ, 2 ರೋಸ್ಗಳು ಪ್ರೊಪೋರ್ಷನಲ್ ಇದ್ದಾವೆ ಅಥವಾ 2 ಕಾಲಮ್ಗಳು ಪ್ರೊಪೋರ್ಷನಲ್ ಇದ್ದರೆ ಆವಾಗ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತದಂತ 0 ಬರ್ತದಂತ ನೋಡೋಣ. ಓಕೆ, ದಿಸ್ A is equal to 102 ಅಂತಂದ್ರೆ 6 17s 6 3s 6 6s 1 3 4 17 3 6 ಅಂತ ನಾವು ಬರ್ತೀವಿ. ದಿಸ್ ಈಸ್ ಈಕ್ವಲ್ ಟು ಓಕೆ 6 ಕಾಮನ್ ತೆಗೆದುಕೊಳ್ಳೋಣಂತೆ. ದೆನ್ 17 3 6 1 3 4 17 3 6 ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಫ್ರಾಮ್ ಪ್ರಾಪರ್ಟಿ ನಂಬರ್ 3 and 4 3 and 4 ಅಂತಂದ್ರೆ ಥರ್ಡ್ ಪ್ರಾಪರ್ಟಿ ಏನಂತಪ್ಪ, ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್. ಕರೆಕ್ಟ್ ಅಂತಂದರೆ 2 ರೋಗಳು ಈಕ್ವಲ್ ಆಗಿದ್ವು ಅಂತ ಐಡೆಂಟಿಕಲ್ ಇದ್ವು ಅಂತ ಎಂಟೈರ್ ವ್ಯಾಲ್ಯೂ ಏನು ಬರ್ತದೆ ಅಂತ 0 ಬರ್ತದೆ. ಇದು ಎಂಟೈರ್ ವ್ಯಾಲ್ಯೂ 0 ಬರ್ದ್ವಾ. ನೆಕ್ಸ್ಟ್ 6ಲೇ ನಾವು ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ ಯಾಕೆ 6 ಬಂತು, ಇದು ಪ್ರಾಪರ್ಟಿ ನಂಬರ್ 4 ಹೇಳ್ತದೆ. ಏನು ಇಲ್ಲಿ ಎಂಟೈರ್ ರೋಗೆ ನಾವು 6ಲೇ ಮಲ್ಟಿಪ್ಲೈ ಮಾಡಿದ್ವಿ, ಹಾಗಾಗಿ ಎಂಟೈರ್ ಡಿಟರ್ಮಿನೆಂಟ್ಗೆ 6 ಹೊರಗೆ ಮಲ್ಟಿಪ್ಲೈ ಆಗ್ತದೆ. ಸೊ ಫ್ರಾಮ್ ಪ್ರಾಪರ್ಟಿ ನಂಬರ್ 3 and 4 ಪ್ರಾಪರ್ಟಿ 3 and 4 ಪ್ರಾಪರ್ಟಿ 3 ಏನು ಹೇಳ್ತದೆ, ಐಡೆಂಟಿಕಲ್ ಇದ್ದರೆ 0. ಪ್ರಾಪರ್ಟಿ 4 ಏನು ಹೇಳ್ತದೆ, ಒಂದು ರೋಗೆ ಯಾವುದೋ ಒಂದು ಸಿಂಗಲ್ ನಂಬರ್ಲಿ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ಆ ಸಿಂಗಲ್ ನಂಬರ್ ಎಂಟೈರ್ ಡಿಟರ್ಮಿನೆಂಟ್ಗೆ ಇಂಟು ಆಗ್ತದೆ. ಇಂಟು ಆಯಿತಾ, 6 into 0 is 0. ಸೊ ದಿಸ್ ಈಸ್ ದಿ ಪ್ರಾಪರ್ಟಿ ನಂಬರ್ 4. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಪ್ರಾಪರ್ಟಿ ನಂಬರ್ 5. If some or all elements of a row or column of a determinant are expressed as sum of 2 or more terms, then the determinant can be expressed as the sum of 2 or more determinants. ಓಕೆ, ಎಕ್ಸಾಂಪಲ್ ನೋಡೋದ್ರಿಂದ ಗೊತ್ತಾಗ್ಬಿಡ್ತದೆ ನಿಮಗೆ. ಇಲ್ಲಿ ಯಾವ ಥರ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲಿ, ಫಾರ್ ಎಕ್ಸಾಂಪಲ್ A1 ಪ್ಲಸ್ ಡೆಲ್ಟಾ 1 ಆರ್ ಗಾಮಾ ಅಂತ ನಾವು ಹೇಳ್ತೀವಿ, A2 ಪ್ಲಸ್ ಗಾಮಾ 2, A3 plus gamma 3. ಓಕೆ, ದೆನ್ ಏನು ಕೊಟ್ಟಿದ್ದಾರೆ, B1 B2 B3 C1 C2 C3 ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಈ ಥರ ಇದ್ದಾಗ ಇಲ್ಲಿ 2 or more ಏನದಪ್ಪ ಎಡಿಷನ್ಗಳಿದ್ದಾವೆ, 2 ಇದ್ದಾವೆ ಹೌದಲ್ಲ. 2 ಇದ್ದಾಗ ಏನಾಗುತ್ತೆ, ಸಪ್ರೇಟಾಗಿ ಸ್ಪ್ಲಿಟ್ ಮಾಡ್ಬೋದು. ಯಾವ ಥರ ಸ್ಪ್ಲಿಟ್ ಮಾಡ್ಬೋದು, A1 B1 C1 A2 B2 C2 ನೆಕ್ಸ್ಟ್ A3 B3 C3. ಆಮೇಲೆ ಇಲ್ಲಿ ಏನು ಬರ್ತಪ್ಪ, ಪ್ಲಸ್ ಅಂತ ಬರಿತೀನಿ. ಆಮೇಲೆ ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಆಮೇಲೆ B1 B2 B3 C1 C2 C3 ಅಂತ ಹಿಂಗೆ ಸ್ಪ್ಲಿಟ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ಈಗ 1 + x / 6 ಏನೋ ಐತೆ. ಇದನ್ನು ಹೆಂಗೆ ಬರಿಬೋದು, 1/6 ಪ್ಲಸ್ x/6 ಅಂತ ನಾವು ಸ್ಪ್ಲಿಟ್ ಮಾಡ್ಬೋದಲ್ಲ. ಹಂಗೆ ಇಲ್ಲಿ A1 ಪ್ಲಸ್ ಡೆಲ್ಟಾ 1 ಅದ, A1 ಸಪ್ರೇಟ್ ಆಯಿತು ಪ್ಲಸ್ ಡೆಲ್ಟಾ 1 ಸಪ್ರೇಟ್ ಆಯಿತು. ಎರಡು ಸಪ್ರೇಟ್ ಏನು ಮಾಡಿದ್ವಿ ನಾವು, ಡಿಟರ್ಮಿನೆಂಟ್ ಆಗಿ ಬರ್ಕೊಂಡ್ವಿ. ಇದನ್ನು ಅವ್ರು ಏನು ಮಾಡಿದ್ದಾರೆ, ವೆರಿಫಿಕೇಷನ್ ಮಾಡಿದ್ದಾರೆ. ವೆರಿಫಿಕೇಷನ್ ಯಾವ ಥರ ಮಾಡಿದ್ದಾರೆ ನೋಡ್ರಿ. ಮೊದಲು ಇದನ್ನು ತಗೊಂಡು ಎಕ್ಸ್ಪಾನ್ಷನ್ ಮಾಡಿದ್ದಾರೆ. ಎಕ್ಸ್ಪಾಂಡ್ ಮಾಡ್ಕೊತ ಹೋದಾಗ ನಮಗೇನು ಸಿಗ್ತದೆ, ಪೇಜ್ ನಂಬರ್ 114 ಒಳಗೆ ಐತೆ ನೋಡಿರಿ, ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಅಂತ ಐಕೆ. ಒಂದು ಸಪ್ರೇಟ್ ಮೇಲ್ಗಡೆ ಒಂದು ಇಕ್ವೇಷನ್ ಬರ್ತದೆ, ಕೆಳಗಡೆ ಒಂದು ಇಕ್ವೇಷನ್ ಬರ್ತದೆ. ಅದನ್ನು ನೋಡಿ ನಾವು ಬರಿಬೋದು. ಯಾವ ಥರ ಬರಿಬೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ರೋ ಒಳಗಡೆ A1 ಪ್ಲಸ್ ಡೆಲ್ಟಾ 1 ಅಂತ ಇದೆ. ಅದನ್ನು ನಾನು ತಗೊತೇನೆ. ಇದನ್ನು ಪ್ಲಸ್ ಅಂತ ತಗೋಣ, ಮೈನಸ್ ಅಂತ ತಗೋಣ, ಇದನ್ನು ಪ್ಲಸ್ ಅಂತ ತಗೋಣ. ಪ್ಲಸ್ ಮೈನಸ್ ಪ್ಲಸ್ ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು A1 ಡೆಲ್ಟಾ 1 A1 ಪ್ಲಸ್ ಡೆಲ್ಟಾ 1 ಇನ್ ಬ್ರಾಕೆಟ್ B2 C3 ಮೈನಸ್ B3 C2. ಓಕೆ, ನೆಕ್ಸ್ಟ್ minus in bracket A2 plus delta 2 in bracket ಬ್ರಾಕೆಟ್ ಒಳಗಡೆ ಏನು ಬರೀತೀರಪ್ಪ, ಬ್ರಾಕೆಟ್ ಒಳಗಡೆ B1 C3 minus B3 C1. ನೆಕ್ಸ್ಟ್ ಪ್ಲಸ್ ಇನ್ ಬ್ರಾಕೆಟ್ A3 plus delta 3 ಬ್ರಾಕೆಟ್ ಒಳಗಡೆ B1 C2 minus B2 C1 ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗೋಣಂತೆ.
ಅವಾಗ ಏನಾಗುತ್ತೆ ನೋಡಿರಿ, A1 ಪ್ಲಸ್ ಡೆಲ್ಟಾ 1 ಇದು ಕಂಪ್ಲೀಟಾಗಿ ಒಂದು ಸಲ ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗುತ್ತೆ ನಮಗೆ, A1 ಇನ್ ಬ್ರಾಕೆಟ್ B2C3 ಮೈನಸ್ B3C2 ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಮೈನಸ್ A2 ಇನ್ ಬ್ರಾಕೆಟ್ B1C3 ಮೈನಸ್ B3C1 ಓಕೆ, ಪ್ಲಸ್ A3 ಇನ್ ಬ್ರಾಕೆಟ್ B1C2 ಮೈನಸ್ B2C1. ಏನು ಮಾಡಿದೆ ನಾನು, ಜಸ್ಟ್ A1 A2 A3 ಸಪ್ರೇಟ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಕೊತ ಹೋದೆ, ಪ್ಲಸ್ ಡೆಲ್ಟಾ 1 ಇನ್ ಬ್ರಾಕೆಟ್ ಬರ್ಕೋತೀನಿ ಇನ್ನೊಮ್ಮೆ ಏನು, B2C3 ಮೈನಸ್ B3C2. ನೆಕ್ಸ್ಟ್ ಮೈನಸ್ ಡೆಲ್ಟಾ 2 ಇನ್ ಬ್ರಾಕೆಟ್ ಮೈನಸ್ ಡೆಲ್ಟಾ 2 B1C3 ಮೈನಸ್ B3C1 ಪ್ಲಸ್ ಡೆಲ್ಟಾ 3 ಇನ್ ಬ್ರಾಕೆಟ್ B1C2 ಮೈನಸ್ B2C1 ಅಂತ ನಾವು ಬರಿಬೋದು. ಓಕೆ, ಇದು ಎಂಟೈರ್ ದಿಸ್ ಥಿಂಗ್ ಇಲ್ಲಿಂದ ಇಲ್ಲಿ ಬರ್ತದಪ್ಪ. ಈ ಒಂದು ಟರ್ಮ್ ಏನು ಬರ್ತದಲ್ಲ, ಸಿಂಪಲ್ಲಾಗಿ ಒಂದು ಇಕ್ವೇಷನ್ ಬರ್ತಿತ್ತು, ಇಕ್ವೇಷನ್ ಅಂದರೆ ಡಿಟರ್ಮಿನೆಂಟ್ ಬರ್ತಿತ್ತಲ್ಲ, ಆ ಡಿಟರ್ಮಿನೆಂಟ್ ರೂಪದೊಳಗೆ ನಾವು ಬರಿಬೋದು. ಯಾವ ಥರ, A1 ಅದ, A1 ಹೊರಗೆ ಬರ್ಕೊಂಡೆ, A2 ಅದ, A2 ಬರ್ಕೊಂಡೆ, ಆಮೇಲೆ A3 ಅದ, ಎಲ್ಲಿ ಥರ್ಡ್ ಒನ್ ಎಲ್ಲೈತಪ್ಪ, ಇಲ್ಲದ A3 ಅದಲ್ಲ, A3 ಬರ್ಕೊಂಡೆ. ನೆಕ್ಸ್ಟ್ B1 B2 B3 C1 C2 C3 ಅಂತ ನಾವು ಬರಿಬೋದು. ಇಷ್ಟು ಏನು ಬಾಕ್ಸ್ ಹಾಕಿದಿಲ್ಲ ಅದನ್ನು ಸೇರಿ ಇಷ್ಟು ಬಾಕ್ಸ್ ಆಯಿತು. ಪ್ಲಸ್ ಡೆಲ್ಟಾ ಬಂತಲ್ಲ, ಈಗ ಡೆಲ್ಟಾ ಹೆಂಗೆ ಬರ್ತೀವಿ, ಡೆಲ್ಟಾ 1 ಡೆಲ್ಟಾ 2 ಇದು ಡೆಲ್ಟಾ 3. ನೆಕ್ಸ್ಟ್ B1 B2 B3 C1 C2 C3 ಅಂತ ನೀವು ಬರಿಬಹುದು. ಓಕೆ, ಇದನ್ನು ನಾವು ವೆರಿಫಿಕೇಷನ್ ಮಾಡಿ ನೋಡಿದ್ವಿ. ಯಾವುದಿದು, ಪ್ರಾಪರ್ಟಿ ನಂಬರ್ 5 ಸಿಕ್ತು. ಸಿಕ್ಸ್ತ್ ಪ್ರಾಪರ್ಟಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಏನು ಹೇಳ್ತದೆ ಪ್ರಾಪರ್ಟಿ ಅದು, ಇಫ್ to each element of any row or column of a determinant, the equimultiples of corresponding elements of row or column are added, then value of determinant remains the same. That is, the value of the determinant remains the same if we apply the operation Ri. Value of the determinant same irtante, Ri implies Ri plus k into Ri. ಈ ಥರ ನಾವು ಅಪ್ಲೈ ಮಾಡ್ತಿದ್ವಲ್ಲ ಇದರೊಳಗೆ, ಮ್ಯಾಟ್ರಿಸಸ್ ಒಳಗೆ ಅಪ್ಲೈ ಮಾಡ್ತಿದ್ವಲ್ಲ, ಇಲ್ಲಿ ಡಿಟರ್ಮಿನೆಂಟ್ ಒಳಗೆ ಅಪ್ಲೈ ಮಾಡಿದ್ರೂ ಕೂಡ ಡಿಟರ್ಮಿನೆಂಟ್ ವ್ಯಾಲ್ಯೂ ಒಳಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಪ್ರಾಪರ್ಟಿ ನಂಬರ್ ಎಷ್ಟಿದು, ಸಿಕ್ಸ್ತ್ ಪ್ರಾಪರ್ಟಿ. ನೆಕ್ಸ್ಟ್ ಏನು ಬರ್ತದೆ ಇದರೊಳಗೆ, ಕಾಲಮ್ ಇದ್ರೆ CI ಇನ್ ಬ್ರಾಕೆಟ್ CI ಪ್ಲಸ್ ಕೆ ಇಂಟು CI. ಈ ಥರ ಆದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಒಳಗೆ ಏನೂ ಚೇಂಜಸ್ಗಳು ಕಾಣಂಗಿಲ್ಲ ಅಂತ ಹೇಳ್ತಾರೆ ಅವರು. ವೇರ್ ಡೆಲ್ಟಾ 1 ಈಸ್ ಆಬ್ಟೆಂಡ್. ಅದೇ ಥರನಾಗಿ ಪೇಜ್ ನಂಬರ್ 114 ಒಳಗೆ ಕೊಟ್ಟಿದ್ದಾರೆ ಅವರು, ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಪ್ರಾಪರ್ಟಿ ನಂಬರ್ 6 ಅನ್ನು ವೆರಿಫೈ ಮಾಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಇದೆ. ಏನು ಮಾಡಿದ್ದಾರೆ ಇಲ್ಲಿ, A is equal to A1 A2 A3 B1 B2 B3 C1 C2 C3. ಸೊ ವಿ ಆರ್ ಅಪ್ಲೈಯಿಂಗ್ ಆಪರೇಷನ್ ದಟ್ ಈಸ್ Ri. R1 implies R1 plus K into R3. ಓಕೆ, R3 ಅಂದರೆ ಥರ್ಡ್ ರೋಗೆ ಕೇಲೆ ಮಲ್ಟಿಪ್ಲೈ ಮಾಡಿರಿ, ಆಮೇಲೆ ಅದು ಬಂದು ವ್ಯಾಲ್ಯೂವನ್ನು R1 ಒಳಗಡೆ ಆ್ಯಡ್ ಮಾಡಿರಿ. ಕೆ ತೊಗೊಂಡು R3 ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದಿದ್ದನ್ನು R1ಗೆ ಆ್ಯಡ್ ಮಾಡಿದಾಗ ಏನು ಸಿಗ್ತದೆ, A ಇಸ್ ಈಕ್ವಲ್ ಟು ಏನು ಸಿಗ್ತದೆ ನೋಡ್ರಿ ಇವಾಗ, A1 ಪ್ಲಸ್ ಕೆ ಇಂಟು C1, A2 ಪ್ಲಸ್ ಕೆ ಇಂಟು C2, A3 ಪ್ಲಸ್ ಕೆ ಇಂಟು C3. ನೆಕ್ಸ್ಟ್ B1 B2 B3 C1 C2 C3 ಬೈ ಫಿಫ್ತ್ ಪ್ರಾಪರ್ಟಿ. ಇದನ್ನು ಸ್ಪ್ಲಿಟ್ ಮಾಡ್ಬೋದಾ ನಾವು, ಹೆಂಗೆ ಸ್ಪ್ಲಿಟ್ ಮಾಡ್ಬೋದು, ಬೈ ಪ್ರಾಪರ್ಟಿ 5. ಪ್ರಾಪರ್ಟಿ ನಂಬರ್ 5 ಫಿಫ್ತ್ ಪ್ರಾಪರ್ಟಿ ಬೈ ಏನು ಬರಿಬೋದು, A ಇಸ್ ಈಕ್ವಲ್ ಟು A1 A2 A3 B1 B2 B3 C1 C2 C3 ಪ್ಲಸ್ ಇಲ್ಲೇನು ಬರ್ತೀಯಪ್ಪ, K ಇಂಟು C1 K ಇಂಟು C2 K ಇಂಟು C3 B1 B2 B3 C1 C2 C3 ಅಂತ ನೀವು ಬರಿಬಹುದು. ಓಕೆ, ಇಲ್ಲಿ ಕೇಲೆ ಮಲ್ಟಿಪ್ಲೈ ಮಾಡಿದ್ವಾ ಅಂದರೆ ಇಲ್ಲಿ ಕೆ ಕಾಮನ್ ತೆಗ್ಬೋದಾ, ಕೆ ಕಾಮನ್ ತೊಂದಕ್ಕೆ ಕಂಪ್ಲೀಟಾಗಿ ಅಂದರೆ ಪ್ರಾಪರ್ಟಿ ನಂಬರ್ 3. ಓಕೆ, ಪ್ರಾಪರ್ಟಿ ನಂಬರ್ 3 ನೋಡೋಣಂತೆ. ದಿಸ್ ಇಸ್ ಈಕ್ವಲ್ ಟು ಪ್ರಾಪರ್ಟಿ ನಂಬರ್ 3 4 ಪ್ರಾಪರ್ಟಿ ಇರ್ಬೇಕು ನೋಡು. A1 B1 C1 A2 B2 C2 A3 B3 C3 ಅಂತ ನಾವು ಬರೆದ್ವಿ. ಓಕೆ,
ಎಷ್ಟು ಬರೆದು ಪ್ಲಸ್ ಇಲ್ಲಿ ಕೆ ಕಾಮನ್ ತೆಗೆದು ಬ್ರಾಕೆಟ್ ಒಳಗೆ ಏನು ಬರ್ದ್ವಿ C1 C2 C3 B1 B2 B3 C1 C2 C3 ಅಂತ ಆಯಿತು. ಓಕೆ, ಫಸ್ಟ್ ರೋ ಆ್ಯಂಡ್ ಥರ್ಡ್ ರೋ ಈಕ್ವಲ್ ಅದ, ಈಕ್ವಲ್ ಇದ್ರೆ ಎಂಟೈರ್ ವ್ಯಾಲ್ಯೂ ಏನು ಬರ್ತಪ್ಪ 0 ಬರ್ತದೆ, ಹೌದಿಲ್ಲ. ಫೋರ್ತ್ ಪ್ರಾಪರ್ಟಿ. ಸೊ ದಿಸ್ ಈಸ್ ಈಕ್ವಲ್ ಟು A1 B1 A1 A2 A3 B1 B2 B3 C1 C2 C3 ಪ್ಲಸ್ ಕೆ ಇಂಟು 0 ಈಸ್ ನಥಿಂಗ್ ಬಟ್ ವಾಟ್ 0. ಆ್ಯಡ್ ಮಾಡಿದ್ರೆ ಮತ್ತೆ ವಾಪಸ್ ಏನು ಬಂತಪ್ಪ, ಸೇಮ್ ಗಿವನ್ ಡಿಟರ್ಮಿನೆಂಟ್ ವ್ಯಾಲ್ಯೂನೇ ಬಂತು. ಸೊ by adding any row with the other row multiplied by any constant will be getting same determinant value. This is the property number 6. Sixth property, very important. ಇವು 6 ಪ್ರಾಪರ್ಟೀಸ್ಗಳು, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅಂತ ನಾವು ಹೇಳ್ತೀವಿ. ಮೊದಲೇ ಪ್ರಾಪರ್ಟಿ ಏನು ನೋಡಿದ್ವಪ್ಪ, ಇಫ್ ಯು ಕಂಪ್ಲೀಟ್ಲಿ ಕನ್ವರ್ಟ್ the entire rows into columns of any determinant, the value of determinant will not be changed. Number 1. ನಂಬರ್ 2 ಏನು ಮಾಡಿದ್ವಿ, ಯಾವುದಾದ್ರೂ 2 ರೋಸ್ ಅಥವಾ ಯಾವುದಾದ್ರೂ 2 ಕಾಲಮ್ಸ್ಗಳನ್ನ ನಾವು ಕನ್ವರ್ಟ್ ಮಾಡಿ ಅಥವಾ ಇಂಟರ್ಚೇಂಜ್ ಮಾಡಿ ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿದ್ರೆ ಅದೇನಾಗ್ತದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತದೆ ಬಟ್ ಸಿಂಬಲ್ ಮಾತ್ರ ನೆಗೆಟಿವ್ ಸಿಂಬಲ್ ಇರ್ತದೆ ಅಂತ ನಾವು ಹೇಳಿದ್ವಿ. ಸೆಕೆಂಡ್ ಪ್ರಾಪರ್ಟಿ. ಅಂದರೆ ಥರ್ಡ್ ಪ್ರಾಪರ್ಟಿ ಏನು ಮಾಡಿದ್ವಪ್ಪ ನಾವು, ಥರ್ಡ್ ಪ್ರಾಪರ್ಟಿ ಒಳಗಡೆ ಇಫ್ ಎನಿ 2 rows ಆಫ್ ಅ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್, 2 ರೋಸ್ಗಳು ಐಡೆಂಟಿಕಲ್ ಇತ್ತಂದ್ರೆ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ 0 ಅಂತ ನಾವು ಹೇಳಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ಪ್ರಾಪರ್ಟಿ ನಂಬರ್ 4 ಒಳಗಡೆ ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಆಫ್ ಅ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟಂಟ್ ಕೆ, ದೆನ್ ದ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ ಕೆ ಅಂತ ನಾವು ಹೇಳಿದ್ವಿ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 5 ಒಳಗಡೆ ಇಫ್ ಸಮ್ ಆರ್ ಆಲ್ elements of a row or column of a determinant are expressed as the sum of 2 terms, then the determinant can be expressed as the sum of 2 or more determinants. ಓಕೆ, ಈಗ ಏನು ಮಾಡಿದ್ವಿ, A1 ಪ್ಲಸ್ ಲ್ಯಾಂಬ್ಡಾ 1 ಅಂತ ಬರೆದ್ವಪ್ಪ, ಗಾಮಾ 1 ಅಥವಾ ಲ್ಯಾಂಬ್ಡಾ 1 ಅಂತ ಹೇಳಿದ್ವಲ್ಲ ನಾವು. ಆ ಲ್ಯಾಂಬ್ಡಾ 1 ಅಥವಾ ಗಾಮಾ 1 ಏನು ಮಾಡಿದ್ವಿ, ಸಪ್ರೇಟ್ ಮಾಡಿದ್ವಿ. A1 ಸಪ್ರೇಟ್ ಮಾಡಿದ್ವಿ ಪ್ಲಸ್ ಲ್ಯಾಂಬ್ಡಾ 1 ಅಥವಾ ಗಾಮಾ 1 ಸಪ್ರೇಟಾಗಿ ನಾವು ಬರ್ಕೊಂಡ್ವಿ. ಓಕೆ, ಆ ಥರ ಏನು ಮಾಡಬೇಕು ಅಂತಂದರೆ ನೀವು ಫಿಫ್ತ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೇಕಂದ್ರೆ ಆ ಥರ ಅಪ್ಲೈ ಮಾಡ್ಕೊತ ಹೋಗಬೇಕಾಗ್ತದೆ. ಸಿಕ್ಸ್ತ್ ಪ್ರಾಪರ್ಟಿ ಒಳಗಡೆ ಏನು ಮಾಡಿದಪ್ಪ ಅಂತಂದರೆ 2 or more ರೋ ಆಪರೇಷನ್ಸ್ಗಳಾಗಲಿ ಕಾಲಮ್ ಆಪರೇಷನ್ಸ್ಗಳಾಗಲಿ ಮಾಡುವಾಗ ಯು ಮಸ್ಟ್ ಟೇಕ್ ಕೇರ್ ಅಂತ ನಾವು ಹೇಳಿದ್ವಿ. ಕೇರ್ ಮಸ್ಟ್ ಬಿ ಟೇಕನ್ ಅಂತ ನಾವು ಹೇಳಿದ್ವಿ. ಆಮೇಲೆ ಈ ಒಂದು ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ಗಳನ್ನು ಹೆಂಗೆ ಸ್ಪ್ಲಿಟ್ ಮಾಡಬೇಕು ಅದನ್ನು ಕೂಡ ನಾವು ಏನು ಮಾಡಿದ್ವಿ, ಸಿಕ್ಸ್ತ್ ಪ್ರಾಪರ್ಟಿಯಲ್ಲಿ ನೋಡಿದ್ವಿ. ಓಕೆ, ಬೈ ಯೂಸಿಂಗ್ ಆಲ್ ದೀಸ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಎಕ್ಸಾಂಪಲ್ ಕ್ವಶನ್ಸ್. ಫಸ್ಟ್ ಏನು ಮಾಡೋಣ, ಎಕ್ಸಾಂಪಲ್ ಕ್ವಶನ್ಸ್ ಮಾಡೋಣಂತೆ, ಆಮೇಲೆ ಎಕ್ಸೈಸ್ ಕ್ವಶನ್ಸ್ಗಳು ನೋಡ್ಕೊಂತ ಹೋಗೋಣಂತೆ. ಎಕ್ಸಾಂಪಲ್ ನಂಬರ್ 11 ನೋಡೋಣಂತೆ. ಪ್ರೂವ್ ದ್ಯಾಟ್ ದೇ ಹ್ಯಾವ್ ಗಿವನ್ ಒನ್ ಬಿಗ್ ಡಿಟರ್ಮಿನೆಂಟ್ A 2A 3A ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕಾಲಮ್ ಒಳಗಡೆ A ಪ್ಲಸ್ B 3A ಪ್ಲಸ್ 2B 6A ಪ್ಲಸ್ 3B ಅಂತ ಕೊಟ್ಟಿದ್ದಾರೆ. A ಪ್ಲಸ್ B ಪ್ಲಸ್ C 4A ಪ್ಲಸ್ 3B ಪ್ಲಸ್ 2C 10A ಪ್ಲಸ್ 6B ಪ್ಲಸ್ 3C ಇಸ್ ಈಕ್ವಲ್ ಟು A ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಏನು ಮಾಡ್ಬೇಕಂತ ನಾವು ಪ್ರೂವ್ ಮಾಡಬೇಕಂತ. ಓಕೆ, ಪ್ರೂವ್ ಮಾಡಬೇಕು ಅಂತಂದರೆ ಇದನ್ನ ಏನು ಮಾಡ್ಬೇಕು, ನಾನು ಎಕ್ಸ್ಪಾಂಡ್ ಮಾಡಬೇಕು. ಎಕ್ಸ್ಪಾಂಡ್ ಅಂತಂದರೆ ಇದನ್ನು ಪ್ಲಸ್ ಮೈನಸ್ ಪ್ಲಸ್ ಅಂತ ತೊಗೊಂಡು ಎಕ್ಸ್ಪಾಂಡ್ ಮಾಡ್ಕೊತ ಕುಂತೀವಿ ಅಂದ್ರೆ ಭಾಳ ಟೈಮ್ ಹಿಡಿತದೆ ರೀ, ಸಿಕ್ಕಾಬಿಟ್ಟು ಒಂದು 5-6 ಪೇಜ್ಗಳು ತುಂಬಿಡ್ತಾವೆ. ಅರ್ಥ ಆಯ್ತಾ? ಹಾಗಾಗಿ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಮೊದಲು ಏನು ಮಾಡ್ತಿದ್ವಿ ನಾವು, ಇದನ್ನು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಅಂತಂದಾಗ ಫಸ್ಟ್ ವ್ಯಾಲ್ಯೂ ತೊಗೊತಿದ್ವಿ, ಇದು ಪ್ಲಸ್ ಮೈನಸ್ ಪ್ಲಸ್ ತೊಗೊಂಡು ಇದು ವ್ಯಾಲ್ಯೂ ತೊಗೊಂಡಾಗ ಬ್ರಾಕೆಟ್ ಒಳಗಡೆ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಅಂತ ಮಾಡ್ತಿದ್ವಾ. ಇದನ್ನು ತೊಗೊಂಡಾಗ ಇಂಟು ಮೈನಸ್ ಇಂಟು ಹಿಂಗೆ ಮಾಡ್ಕೊತಿದ್ವಾ. ನೆಕ್ಸ್ಟ್ ಇದನ್ನು ತೊಗೊಂಡಾಗ ಇವೆರಡು ಇಂಟು ಮಾಡಿ ಮೈನಸ್ ಇವೆರಡು ಇಂಟು ಮಾಡ್ತಿದ್ವಲ್ಲ. ಓಕೆ, ಆ ಥರ ಮಾಡ್ಕೊತ ಹೋದ್ರೆ ಇದೇನಾಗ್ತದೆ, ಭಾಳ ಲೆಂಗ್ದಿ ಪ್ರೊಸೆಸ್ ಆಗ್ತದೆ. ಸೊ ವಿ ಹ್ಯಾವ್ ಟು ಅಪ್ಲೈ 6 ಪ್ರಾಪರ್ಟೀಸ್. 6 ಪ್ರಾಪರ್ಟೀಸ್ಗಳದವಲ್ಲ, ಆ ಪ್ರಾಪರ್ಟೀಸ್ಗಳ ಒಳಗಡೆ ಒಂದೆರಡು ಅಪ್ಲೈ ಮಾಡ್ಕೊತ ಹೋಗೋಣಂತೆ. ಆ ಪ್ರಾಪರ್ಟೀಸ್ಗಳು ನಮ್ಗೆ ಎದಕ್ಕೆ ಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ಪ್ರಾಪರ್ಟೀಸ್ ಯಾಕೆ ಕಲಿಬೇಕು ಅಂತ ಹೇಳಿದ್ದೀನಿ. ಯಾವುದಾದ್ರೂ ಒಂದು ರೋ ಅನ್ನು ನಾವೇನು ಮಾಡೋಣ ಅಂತ, ಕಂಪ್ಲೀಟ್ ಒಂದು ರೋ ಒಳಗಡೆ 2 ವ್ಯಾಲ್ಯೂಸ್ಗಳು 0 ಮಾಡ್ಕೊಳ್ಳೋಣಂತ. 2 ವ್ಯಾಲ್ಯೂಸ್ಗಳು 0 ಮಾಡ್ಕೊಂಡಾಗ ನಾವು ಸಿಂಪ್ಲಿಫೈ ಮಾಡ್ಕೊತ ಹೋದ್ವಿ ಅಂದರೆ ಭಾಳ ಈಸಿಯಾಗಿ ಆನ್ಸರ್ ಬಂದುಬಿಡ್ತದೆ. ಹಾಗಾಗಿ ಯಾವುದಾದ್ರೂ 2 ರೋಸ್ ಅನ್ನೋಕ್ಕಿಂತ
ಎರಡು ಎಲಿಮೆಂಟ್ಸ್ಗಳು ಎನಿ ಕಾಲಮ್ ಒಳಗಡೆ ಅಥವಾ ಎನಿ ರೋ ಒಳಗಡೆ ಎರಡು ಎಲಿಮೆಂಟ್ಸ್ಗಳು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಝೀರೋ ಮಾಡ್ಕೊಳ್ಳೋಣ ಅಂತ, ಇಲ್ಲ ಅಂತಂದ್ರೆ ಕಾಲಮ್ ಒಳಗಡೆ ಎರಡು ಎಲಿಮೆಂಟ್ಸ್ಗಳನ್ನ ಝೀರೋ ಮಾಡ್ಕೊಳ್ಳೋಂಥ ಝೀರೋ ಮಾಡ್ಕೊಳ್ಳೋಂಥ. ಹೆಂಗೆ ಮಾಡಬೇಕು? ಆಲ್ರೆಡಿ ನಿಮ್ಗೆ ಇನ್ವರ್ಸ್ ಆಫ್ ಮ್ಯಾಟ್ರಿಸಸ್ ಅಂತ ಕಲ್ತಿದ್ದೀರಲ್ಲ, ಆ ಮ್ಯಾಟ್ರಿಕ್ಸ್ ಒಳಗಡೆ ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅದು ನಿಮ್ಗೆ ಹೇಳಿದ್ದೀನಿ. ಅದೇ ಥರನಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇದು 2a ಅದ, ಇದನ್ನು ಝೀರೋ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? 3a ಅದ, ಇದನ್ನು ಝೀರೋ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ಅದನ್ನು ನಿಮಗೆ ಹೇಳಿದ್ದೀನಿ. ಓಕೆ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಸೆಕೆಂಡ್ ರೋ ಒಳಗಡೆ ಉಳಿದು ಎಲ್ಲ ಬಿಟ್ಬಿಡ್ರಿ, ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ನನಗೆ ಇದು ಝೀರೋ ಆಗಬೇಕು, ಇದು ಝೀರೋ ಆಗಬೇಕು. ಸೆಕೆಂಡ್ ರೋ ಒಳಗಡೆ ನಾನು ಏನು ಮಾಡ್ತೀನಿ? 2a ಅದ, 2a ಒಳಗಡೆ ಏನು ಮೈನಸ್ ಮಾಡಿದ್ರೆ ಝೀರೋ ಆಗ್ತದೆ? 2a ಒಳಗಡೆ 2a ಮೈನಸ್ ಮಾಡಿದ್ರೆ ಝೀರೋ ಆಗ್ತದೆ. 2a ಮೈನಸ್ ಮಾಡ್ಬೇಕಂದ್ರೆ 2a ಎಲ್ಲಿಂದ ಬರ್ತದೆ ಮೈನಸ್ ಮಾಡೋದು? ಇಲ್ಲಿಂದ ಬರ್ತದೆ. ಅರ್ಥ ಏನಿಲ್ಲಿ? R1 ಇಂಟು 2 ಮಾಡ್ದಂತ ತಿಳ್ಕೊ. R1 ಇಂಟು 2 ಅಂತಂದ್ರೆ a ಇಂಟು 2 ಅಂದಾಗ 2a ಸಿಗ್ತದೆ. ಓಕೆ, R2 ಇಂಪ್ಲೈಸ್ R2 ಮೈನಸ್ 2R1 ಅಂತ ಬರಿಬೋದಾ? ಯಾವ ಥರಪ್ಪ? R2 ಇಂಪ್ಲೈಸ್ R2 ಮೈನಸ್ 2R1 ಈ ಆಪ್ರೇಷನನ್ನು ಮಾಡ್ಬೋದಾ? ಇಲ್ಲಿ ಬರೀ ರೋ ಆಪ್ರೇಷನ್ ಅಂದ್ರೆ ರೋನೇ ಮಾಡಬೇಕು, ಕಾಲಮ್ ಆಪ್ರೇಷನ್ ಕಾಲಮೇ ಮಾಡಬೇಕು, ಆ ಥರದ್ದೇನು ರೂಲ್ಸ್ ಇಲ್ಲ ಡಿಟರ್ಮಿನೆಂಟ್ ಒಳಗಡೆ. ಆದರೆ ಮ್ಯಾಟ್ರಿಸಸ್ ಒಳಗಡೆ ಇರ್ತೈತಲ್ಲಪ್ಪ ಇನ್ವರ್ಸ್ ಫೈಂಡ್ ಔಟ್ ಮಾಡೋ ಹೊತ್ನಾಗ, ಅವಾಗ ಏನು ಮಾಡಿದ್ವಿ ನಾವು? ರೋ ಆಪ್ರೇಷನ್ಸ್ಗಳು ತೊಗೊಂಡ್ರೆ ರೋನೇ ಮಾಡಬೇಕಾಗ್ತಿತ್ತು, ಇಲ್ಲ ಕಾಲಮ್ ಆಪ್ರೇಷನ್ಸ್ ತೊಗೊಂಡು ಕಾಲಮೇ ಮಾಡಬೇಕಾಗ್ತಿತ್ತು. ಇಲ್ಲ ಅಂಥದ್ದೇನೂ ಇಲ್ಲ, ಆ ಥರದ್ದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಏನು ಮಾಡ್ಬೇಕು ನೀವು? ರೋ ಆಪ್ರೇಷನ್ನು ಅಪ್ಲೈ ಮಾಡ್ಬೋದು, ಕಾಲಮ್ ಆಪ್ರೇಷನ್ ಅಪ್ಲೈ ಮಾಡ್ಬೋದು. ನೀವೇನು ಮಾಡಬೇಕು? ಮೇನ್ಲಿ ಪ್ರೂವ್ ಮಾಡಬೇಕು. ಏನಂತ? a³ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಾರ್ ದ್ಯಾಟ್ R2 ಇಂಪ್ಲೈಸ್ R2 ಮೈನಸ್ 2R1. R2 ಅಂತಂದ್ರೆ ಇಲ್ಲಿ 2a ಅದ, ಇವೆಲ್ಲ ಅದಾವ. ಇವಕ್ರೊಳಗೆ ಇವೆಲ್ಲದ್ರೊಳಗೆ ಎರಡರಲ್ಲೇ ಇವಕ್ಕೂ ಮಲ್ಟಿಪ್ಲೈ ಮಾಡಿ ಇದ್ರೊಳಗೆ ಮೈನಸ್ ಮಾಡೋಣಂತ. ಮತ್ತು ಆ್ಯಂಡ್ ಇನ್ನೊಂದು ಆಪ್ರೇಷನ್ ಮಾಡಿಬಿಡೋಣ, ಡಬಲ್ ಆಪ್ರೇಷನ್ ಮಾಡಿಬಿಡೋಣ ಅಂತ. R3 ಇಂಪ್ಲೈಸ್ R3 ಮೈನಸ್ 3R1 ಅಂತ ಬರಿಬೋದಾ? ಓಕೆ, R3 ಮೈನಸ್ ಅಂತಂದ್ರೆ R3 ಅಂದ್ರೆ 3a ಅದ, 3a ಅದ, 3a ಮೈನಸ್ 3 ಇಂಟು a 0 ಬರ್ತದೆ. ಓಕೆ, ದಿಸ್ ಇಂಪ್ಲೈಸ್ ವ್ಯಾಲ್ಯೂಸ್ ಹಾಕೊಂಡು ತಗೊಂತ, ಇಲ್ಲಾಂದ್ರೆ ಈಕ್ವಲ್ ಟು ಬರ್ಬಿಡೋಣ. ಇದು LHS ತೊಗೊತೀನಿ ನಾನು, ಇದನ್ನು LHS ಅಂತ ತೊಗೊಂಡ್ಬಿಡ್ತೀನಿ. LHS ಇಸ್ ಈಕ್ವಲ್ ಟು, ಓಕೆ, ದಿಸ್ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಒಳಗಡೆ ಫಸ್ಟ್ ರೋ ಆ್ಯಸ್ ಇಟ್ ಈಸ್ ಉಳಿತದೆ, a ಪ್ಲಸ್ b ಪ್ಲಸ್ c ಅಂತ ಉಳಿತದೆ. 2a ಮೈನಸ್ 2a ಅಂತಂದ್ರೆ 0 ಉಳಿತು. ನೆಕ್ಸ್ಟ್ ಇಲ್ಲಿ 3a ಅದ, 3a ಮೈನಸ್ 2a ಅಂತಂದ್ರೆ a ಉಳಿತದ, ಪ್ಲಸ್ 2a ಮೈನಸ್ 2a ಅಂತಂದ್ರೆ 0 ಆಗ್ತದೆ, 0 ಬರೆದ್ಬಿಡ್ತೀನಿ ಮತ್ತೆ. ನೆಕ್ಸ್ಟ್ 4a ಮೈನಸ್ 2a ಅಂತಂದ್ರೆ 2a ಆಗ್ತದೆ. ಯಾಕೆ? ಇದ್ರೊಳಗೆ ಇದು ಮೈನಸ್ ಮಾಡಬೇಕು, ಇದು ಮೈನಸ್ ಮಾಡಿ 2a ಮಲ್ಟಿಪ್ಲೈ ಮಾಡಿ. ಓಕೆ, 4a ಮೈನಸ್ 2a ಅಂತಂದ್ರೆ 2a ಬಂತು. 3b ಮೈನಸ್ 2b ಅಂತಂದ್ರೆ ಏನು ಬರ್ತಪ್ಪ? b ಬರ್ತದೆ ಬರೀ. ನೆಕ್ಸ್ಟ್ 2c ಮೈನಸ್ 2c ಅಂತಂದ್ರೆ 0 ಬರ್ತದೆ, 0 ಅಂತ ಬರೋಣ. ಓಕೆ, ನೆಕ್ಸ್ಟ್ R3 ಇಂಪ್ಲೈಸ್ R3 ಮೈನಸ್ 3R1. 3a ಮೈನಸ್ 3a ಅಂತಂದರೆ 0 ಬಂತು. 6a ಮೈನಸ್ 3a ಅಂತಂದರೆ 3a ಬಂತು. ಆಮೇಲೆ 3b ಮೈನಸ್ 3b ಅಂತಂದ್ರೆ ಏನು ಬರ್ತಪ್ಪ? 0 ಬರ್ತದೆ. ಯಾಕೆ? 3 ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಬೇಕಲ್ಲ, 3b ಮೈನಸ್ 3b 0 ಆಯಿತು. 10a ಮೈನಸ್ 3a ಅಂತಂದ್ರೆ 7a. ಆಮೇಲೆ ಪ್ಲಸ್ 3b ಅಂತ ಬರೋಣ, ಪ್ಲಸ್ 3c ಮೈನಸ್ 3c ಅಂತಂದ್ರೆ 0 ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣಂತ. ದಿಸ್ ಈಸ್ ಈಕ್ವಲ್ ಟು, ಈಗ ನಾವು ಮಾಡೋಣ ಕಾಲಮ್ ವೈಸ್ ಇದನ್ನು ಲ್ಯಾಪ್ಲಾಸ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋಣಂತೆ. a ಇನ್ ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡೋಣ. ಏನದಪ್ಪ ಅದು? ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಬರೋಣ, 0 0ಗಳು ಅವೆಲ್ಲ ಹೋಗಲಿ. ದಿಸ್ ಈಸ್ ಈಕ್ವಲ್ ಟು ಇನ್ನೊಂದು ಸ್ಟೆಪ್ ಒಳಗಡೆ a 0 0 a ಪ್ಲಸ್ b a 3a, ನೆಕ್ಸ್ಟ್ a ಪ್ಲಸ್ b ಪ್ಲಸ್ c 2a ಪ್ಲಸ್ b 7a ಪ್ಲಸ್ 3b ಅಂತ ಬರ್ಕೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಮಾಡೋಣ ರೀ? a ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. a ಇಂಟು 7a 7 ಇಲ್ಲದ ಮಲ್ಟಿಪ್ಲೈ ಮಾಡಿಡ ಮತ್ತೆ a ಇಂಟು 7a ಪ್ಲಸ್ 3b ಮೈನಸ್ ಇನ್ ಬ್ರಾಕೆಟ್ 2a ಪ್ಲಸ್ b ಇಂಟು 3a 2a ಪ್ಲಸ್ b ಇಂಟು 3a. ಹೌದಾ? 2a ಪ್ಲಸ್ b ಇಂಟು 3a ಅಂತ ಬರ್ತೀವಿ. ದಿಸ್ ಆಮೇಲೆ ಪ್ಲಸ್ ಅಲ್ಲ ಮೈನಸ್, ಇದನ್ನು ಪ್ಲಸ್ ತೊಗೊತೀನಿ, ಇದನ್ನು ಮೈನಸ್ ತೊಗೊತೀನಿ, ಇದನ್ನು ಪ್ಲಸ್ ತೊಗೊತೀನಿ. ಕಾಲಮ್ ವೈಸನ್ನು ಏನು ಮಾಡ್ತಿದ್ದೀನಿ? ಎಕ್ಸ್ಪಾನ್ಷನ್ ಮಾಡ್ತಾಯಿದ್ದೀನಿ.
ಮೈನಸ್ ಝೀರೋ ಇನ್ ಬ್ರಾಕೆಟ್ ಏನೇ ಮಲ್ಟಿಪ್ಲೈ ಮಾಡಲಿ, ಝೀರೋ ಇನ್ ಬ್ರಾಕೆಟ್ ಏನೇ ಮಲ್ಟಿಪ್ಲೈ ಮಾಡಿ ಮತ್ತೆ ಝೀರೋನೇ ಬರ್ತದಲ್ಲ ರೀ. ಓಕೆ, ಆಮೇಲೆ ಪ್ಲಸ್ ಝೀರೋ ಇನ್ ಬ್ರಾಕೆಟ್ ಇದು ಮಲ್ಟಿಪ್ಲೈ ಮಾಡಿ ಏನೇ ಬರಲಿ ಇಂಟು ಏನದ ಅದು ಝೀರೋ ಅದಲ್ಲ, ಹಾಗಾಗಿ ಝೀರೋ ಬರೆದ್ಬಿಡ್ತೀನಿ ಡೈರೆಕ್ಟಾಗಿ. ದಿಸ್ ಈಸ್ ಈಕ್ವಲ್ ಟು ಎ ಇನ್ ಬ್ರಾಕೆಟ್ ಏನು ಬಂತಿಲ್ಲಿ ಮಲ್ಟಿಪ್ಲೈ ಹೆಂಗೆ ಮಾಡ್ಬೇಕು, ಇದನ್ನು ಬ್ರಾಕೆಟ್ ಹಾಕೊಂಡು ಮಾಡ್ಬೇಕಲ್ಲ, ಈ ಥರ ಮಲ್ಟಿಪ್ಲೈ ಮಾಡಬೇಕು ಎರಡು. ಓಕೆ, ಎ ಪ್ಲಸ್ 7a, ಇದು ಎ ಇಂಟು 7a 7a² ಪ್ಲಸ್ 3ab. ನೆಕ್ಸ್ಟ್ ಏನಾಗುತ್ತಪ್ಪ ಮೈನಸ್ 2a ಇಂಟು 3a 6a² ಮೈನಸ್ ಇಂಟು ಪ್ಲಸ್ ಮೈನಸ್ b ಇಂಟು 3a 3ab ಅಂತ ಆಗ್ತದೆ. 3ab ಕ್ಯಾನ್ಸಲ್ ಆಯಿತು, ಮೈನಸ್ ಪ್ಲಸ್ ಅದ, ಅದಕ್ಕೆ ದಿಸ್ ಇಸ್ ಈಕ್ವಲ್ ಟು ಎ ಇನ್ ಬ್ರಾಕೆಟ್ 7a² ಒಳಗೆ 6a² ಹೋದ್ರೆ a² ಉಳಿತು. ಎ ಇಂಟು a² ಎಷ್ಟು ಬರ್ತಪ್ಪ a³ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬಹುದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ ಐ ಥಿಂಕ್ 11 ಅಂತ ಅನಿಸುತ್ತೆ. ಕರೆಕ್ಟ್, 11th ಎಕ್ಸಾಂಪಲ್ ಮುಗೀತು. ವೆರಿ ಇಂಪಾರ್ಟೆಂಟ್. 12th ಎಕ್ಸಾಂಪಲ್ ನೋಡ್ರಿ. ವಿತೌಟ್ ಎಕ್ಸ್ಪಾಂಡ್ ಮಾಡಬೇಡ್ರಂತ. ಪ್ರೂವ್ ದ್ಯಾಟ್, ಏನು ಪ್ರೂವ್ ಮಾಡಬೇಕು, ಡೆಲ್ಟಾ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಆಮೇಲೆ ಇನ್ನೊಂದೇನು ಕೊಟ್ಟಿದ್ದಾರಪ್ಪ ಝೆಡ್ ಪ್ಲಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಝೆಡ್ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. 1 1 1 ಇಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕು. ವಿತೌಟ್ ಎಕ್ಸ್ಪಾಂಡಿಂಗ್ ಪ್ರೂವ್ ದ್ಯಾಟ್ ಅಂತ ಕೊಡ್ತಾರೆ. ಓಕೆ, ಯಾವ ಥರ ಪ್ರೂವ್ ಮಾಡ್ತೀಯಾ? ದಿಸ್ ಇಂಪ್ಲೈಸ್ ಮೊದಲು ಏನು ಮಾಡೋಣ, ಇಲ್ಲಿ ಎಕ್ಸ್ ಪ್ಲಸ್ ವೈ ಅದ, ಇಲ್ಲಿ ಪ್ಲಸ್ ಜೆಡ್ ಆಗ್ತದೆ, ಇಲ್ಲಿ ವೈ ಪ್ಲಸ್ ಜೆಡ್ ಪ್ಲಸ್ ಎಕ್ಸ್ ಆಗ್ತದೆ, ಆಮೇಲೆ ಜೆಡ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಆಗ್ತದೆ ಅಂತಂದ್ರೆ ಇವೆರಡೂ ಕೂಡಿಸ್ತೀನಿ ನಾನು. R1 implies R1 ಪ್ಲಸ್ R2 ಅಂತ ಆಪ್ರೇಷನ್ ಮಾಡ್ತೀನಿ. ಅವಾಗ ಏನಾಗ್ತದಪ್ಪ, ದಿಸ್ ಈಸ್ ಈಕ್ವಲ್ ಟು R1 implies R1 ಪ್ಲಸ್ R2 ಇವೆರಡು ಕೂಡಿಸಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಗ್ತದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇದು ಏನಾಗ್ತದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಗ್ತದೆ. ಇದು ಏನಾಗ್ತದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಗ್ತದೆ. ಝೆಡ್ ಎಕ್ಸ್ ವೈ ಅಂತ ಆಯಿತು, 1 1 1 ಅಂತ ಆಯಿತು. ಓಕೆ, ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಏನು ಮಾಡೋಣ, ಕಾಮನ್ ತೆಗೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇನ್ ಬ್ರಾಕೆಟ್ 1 1 1 ಝೆಡ್ ಎಕ್ಸ್ ವೈ 1 1 1. ಓಕೆ, ಸೆಕೆಂಡ್ ಪ್ರಾಪರ್ಟಿ ಏನು ಹೇಳ್ತಪ್ಪ, ಸೆಕೆಂಡ್ ಪ್ರಾಪರ್ಟಿ ಇಲ್ಲ ಥರ್ಡ್ ಪ್ರಾಪರ್ಟಿ ಯಾವುದೋ ಎರಡು ರೋಸ್ಗಳು ಸೇಮ್ ಇದ್ದು ಅಂತ ತಿಳ್ಕೊ, ಅವಾಗೇನಾಗ್ತದೆ 0 ಆಗ್ಬಿಡ್ತದೆ ಕಂಪ್ಲೀಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ಎರಡು ರೋಸ್ಗಳು ಸೇಮ್ ಅದು ಇಲ್ಲಿ, ಹೌದಿಲ್ಲ? ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು 0. ದಿಸ್ ಈಸ್ ಈಕ್ವಲ್ ಟು 0. ಹೆನ್ಸ್ ದಿಸ್ ಈಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬಹುದು. ಓಕೆ, ದಿಸ್ ಈಸ್ ದಿ ಎಕ್ಸಾಂಪಲ್ ನಂಬರ್ 12. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 13 ನೋಡೋಣಂತೆ. 13ನೇ ಎಕ್ಸಾಂಪಲು ಇವ್ಯಾಲ್ಯುವೇಟ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಂಬರ್ 13 ಇವ್ಯಾಲ್ಯುವೇಟ್ ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ 1ABC 1BCA 1CAB ಅಂತ ಇದೆ. ಇದನ್ನು ನಾವು ಎಕ್ಸ್ಪಾಂಡ್ ಮಾಡ್ಕೊತ ಹೋದ್ವಿ ಅಂತಂದರೆ, ಡೈರೆಕ್ಟ್ ಎಕ್ಸ್ಪಾಂಡ್ ಮಾಡ್ಕೊತ ಹೋದ್ರೆ ಭಾಳ ಲೆಂಗ್ದಿ ಪ್ರೊಸೆಸ್ ಆಗ್ತದೆ. ಹಾಗಾಗಿ ನಾವೇನು ಮಾಡೋಣ, ಇದು ಥರ್ಡ್ ರೋದು ಫಸ್ಟ್ ಎಲಿಮೆಂಟ್ 0 ಮಾಡ್ಕೊಳ್ಳೋಣ, ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟ್ 0 ಮಾಡ್ಕೊಳ್ಳೋಣ. ಇವೆರಡು 0 ಮಾಡ್ಕೊಂಡಾಗ ಎಕ್ಸ್ಪಾನ್ಷನ್ ಮಾಡಿದ್ವಿ ಅಂತಂದರೆ ಇದ್ರದ್ದು ಒಂದೇ ಎಕ್ಸ್ಪಾನ್ಷನ್ ಬರಿಬೇಕು ನಾವು, ಉಳಿದಿದ್ದ ಎಕ್ಸ್ಪಾನ್ಷನ್ 0 0 ಆಗ್ಬಿಡ್ತಾವೆ. ಹಾಗಾಗಿ ಇದನ್ನು ನಾವು ಅಪ್ಲೈ ಮಾಡೋಣ ಅಂತ. ಏನದು ರೋ 2 ಅದ, ರೋ 3 ಅದ. R2 implies R2 minus R1 ಅಂತ ಬರೋಣ. ಆ್ಯಂಡ್ ಇನ್ನೊಂದು R3 implies R3 minus R1 ಅಂತ ಬರೋಣ. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ 1ABC. R1 ಏನು ಚೇಂಜ್ ಆಗಲ್ಲ. R2 ಏನಾಗುತ್ತಪ್ಪ 1 - 1 0, B - A B - A, CA minus BC ಅಂತ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ, 1 - 0 0, 1 - 1 0, C - A ಏನು ಬರ್ತದೆ, C - Aನೇ ಬರ್ತದೆ. AB - BC ಅಂತ ನಾವು ಬರೋಣ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 1ABC 0 0. ಓಕೆ, BC ಅಂತಂದ್ರೆ ಇದು B - A ಆ್ಯಸ್ ಇಟ್ ಈಸ್ ಬರಿತೀನಿ. ಇಲ್ಲೇನು ಕಾಮನ್ ಅದಪ್ಪ, C ಕಾಮನ್ ಅದ. C ಇನ್ ಬ್ರಾಕೆಟ್, ಇಲ್ಲಾಂದ್ರೆ B - A ಬಂದದ. ಇಲ್ಲಿ B - A ಬಂದದಂದ್ರೆ ಇಲ್ಲಿನೂ B - A ಬರಂಗೆ ಮಾಡ್ಕೊಳ್ಳಿ. ಕಾಮನ್ ತೆಗೋಣ ಆಮೇಲೆ.
ಓಕೆ, ಇಲ್ಲಿ ಬಿ ಮೈನಸ್ ಎ ಬರಂಗೆ ಮಾಡ್ಕೋಬೇಕಂತಂದ್ರೆ ಮೈನಸ್ ಸಿ ಕಾಮನ್ ತೆಗಿತೀನಿ ನಾನು. ಮೈನಸ್ ಸಿ ಕಾಮನ್ ತೆಗೆದಾಗ ಏನಾಗುತ್ತೆ ನೋಡು, ಮೈನಸ್ ಸಿ ಕಾಮನ್ ತೆಗೆದಾಗ ಮೈನಸ್ ಬಿ ಇದ್ದಿದ್ದು ಪ್ಲಸ್ ಬಿ ಆಗ್ತದೆ, ಪ್ಲಸ್ ಎ ಇದ್ದಿದ್ದು ಮೈನಸ್ ಎ ಆಗ್ತದೆ. ಯಾಕೆ ಮೈನಸ್ ಸಿನೇ ಕಾಮನ್ ತೆಗೆದೆ ನಾನು, ಯಾಕಂದ್ರೆ ಬಿ ಮೈನಸ್ ಸಿ ಇಲ್ಲೂ ಅದ ಇಲ್ಲೂ ಅದ, ಅದಕ್ಕೆ ಇದು ಇದ್ದಂಗೆ ಇಲ್ಲಿ ಇರಬೇಕು ಅಂತೇಳಿ ಸ್ವಲ್ಪ ಮಾಡಿಫೈ ಮಾಡಿ ನಾನು ಅಷ್ಟೇ, ಮತ್ತೇನು ಮಾಡಿಲ್ಲ. ಸಿ ಮೈನಸ್ ಎ ಇದು ಆ್ಯಸ್ ಇಟ್ ಈಸ್ ಬರೋಣಂತೆ. ಇಲ್ಲಿ ಏನಾಗುತ್ತೆ ನೋಡ್ರಿ, ಬಿ ಕಾಮನ್ ತೆಗೆದಾಗ ಎ ಮೈನಸ್ ಸಿ ಆಗ್ತದೆ, ಬಟ್ ವಿ ಆರ್ ಹ್ಯಾವಿಂಗ್ ಸಿ ಮೈನಸ್ ಎ, ಸೊ ವಿ ನೀಡ್ ಟು ಟೇಕ್ ಸಿ ಮೈನಸ್ ಎ ಆ್ಯಸ್ ಕಾಮನ್. ಅದನ್ನು ಕಾಮನ್ ತೆಗಿಬೇಕು ಅಂತಂದರೆ ಬಿ ತೊಗೋಬಾರ್ದು ನಾವು, ಮೈನಸ್ ಬಿ ಅನ್ನು ಕಾಮನ್ ತೊಗೊಂಡಾಗ ಇಫ್ ಯು ಟೇಕ್ ಮೈನಸ್ ಬಿ ದೆನ್ ವಿಲ್ ಬಿ ಹ್ಯಾವಿಂಗ್ ಸಿ ಮೈನಸ್ ಎ ಆ್ಯಸ್ ದಿ ಬ್ರಾಕೆಟೆಡ್ ವ್ಯಾಲ್ಯೂ. This is equal to taking common b minus c and c minus a, taking common ಅಂತ ಬರೋಣ, taking common from ಅಷ್ಟೇ ಬರೋಣ, taking common b minus a c minus a from r2 and r3, ರೋ 2 ರೋ 3 ಒಳಗಿಂತ ಬಂದಾಗ ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಪ್ಪ, ಅವಾಗ ಬಿ ಮೈನಸ್ ಎ ಒಂದು ಬ್ರ್ಯಾಕೆಟ್ ಒಳಗೆ ಸಿಕ್ತು, ಇನ್ನೊಂದು ಬ್ರ್ಯಾಕೆಟ್ ಒಳಗೆ ಸಿ ಮೈನಸ್ ಎ ಸಿಕ್ತು. ಕರೆಕ್ಟ್. ಬ್ರ್ಯಾಕೆಟ್ ಒಳಗಡೆ ಏನು ಉಳಿತು ನೋಡು, 1 a b c 0 0 1 1, ಆಮೇಲೆ ಇಲ್ಲಿ ಉಳಿತು ಮೈನಸ್ ಸಿ ಮೈನಸ್ ಬಿ ಅಂತ ಉಳಿತು. ಇದನ್ನು ಎಕ್ಸ್ಪಾಂಡ್ ಮಾಡೋಣಂತೆ. ಇದನ್ನು ಎಕ್ಸ್ಪಾಂಡ್ ಮಾಡ್ತೀವಿ ಅಂತಂದ್ರೆ ಹೆಂಗಾಗುತ್ತೆ ನೋಡಪ್ಪ, ದಿಸ್ ಇಸ್ ಈಕ್ವಲ್ ಟು ಬಿ ಸಿ, ಎಕ್ಸ್ಪಾಂಡ್ ಮಾಡಿದೆ ಏನು ಸಿಗ್ತದ, ಇದು ಕಾಮನ್ ತೆಗೆದು ಎಕ್ಸ್ಪಾಂಡ್ ಮಾಡ್ತೀನಿ ನೋಡು, ಬಿ ಮೈನಸ್ ಎ ಬ್ರಾಕೆಟ್ ಸಿ ಮೈನಸ್ ಎ, ಇಲ್ಲೇನು ಸಿಗ್ತದ 1 ಇನ್ ಬ್ರಾಕೆಟ್ ಹೋಲ್ ಬ್ರಾಕೆಟ್ ಒಳಗೆ 1 ಇನ್ ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡೋಣಂತ, ಮೈನಸ್ ಬಿ ಮೈನಸ್ ಬ್ರಾಕೆಟ್ ಒಳಗೆ ಇದನ್ನು ಇಂಟು ಮಾಡೋಣಂತ ಮೈನಸ್ ಸಿ, ಬ್ರಾಕೆಟ್ ಕಂಪ್ಲೀಟ್. ಉಳಿದಿವೆಲ್ಲ ಏನಾಗುತ್ತೆ 0 0 ಆಗ್ಬಿಡ್ತಾವ, ಬರೆಯೋದು ಬೇಡ ತಗೋ, ಮೈನಸ್ 0 ಪ್ಲಸ್ 0 ಅಂತ ಬರೆದ್ಬಿಡ್ತೀನಿ ಮತ್ತೆ. ದಿಸ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಸಿ ಮೈನಸ್ ಎ ಬ್ರಾಕೆಟ್ ಒಳಗೆ ಮೈನಸ್ ಬಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಅಂದರೆ ಸಿ ಮೈನಸ್ ಬಿ ಆಗ್ತದೆ, ಸಿ ಮೈನಸ್ ಬಿ. ಓಕೆ, ಸಿ ಮೈನಸ್ ಬಿ. ಇಲ್ಲಿ ಸಿ ಮೈನಸ್ ಎ ಅದ ಇರಲಿ, ಎ ಮೈನಸ್ ಬಿ ಬರಬೇಕಾಗಿದ್ದು, ಎ ಮೈನಸ್ ಬಿ ಬರಬೇಕಂದ್ರೆ ಇದು ಮೈನಸ್ ಕಾಮನ್ ತೆಗೆದಾಗ ಏನಾಗ್ತದೆ, ಇದು ಎ ಮೈನಸ್ ಬಿ ಆಗ್ತದೆ. ನೆಕ್ಸ್ಟ್ ಬಿ ಮೈನಸ್ ಸಿ ಬೇಕಾ, ಇಲ್ಲೂ ಮೈನಸ್ ಕಾಮನ್ ತೆಗಿತೀನಿ, ಮೈನಸ್ ಕಾಮನ್ ತೆಗೆದಾಗ ಏನಾಗ್ತದೆ, ಇದು ಬಿ ಮೈನಸ್ ಸಿ ಆಗ್ತದೆ. ಆಮೇಲೆ ಇನ್ನೊಂದೇನು ಸಿ ಮೈನಸ್ ಎ ಅಂತ ಬರಿಬೋದು. ದಿಸ್ ಇಸ್ ಈಕ್ವಲ್ ಟು ಇಲ್ಲೂ ಮೈನಸ್ ಅದ ಇಲ್ಲೂ ಮೈನಸ್ ಅದ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಹಾಗೆ ಎ ಮೈನಸ್ ಬಿ ಬಿ ಮೈನಸ್ ಸಿ ಸಿ ಮೈನಸ್ ಎ ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 13. 14th example number 14, prove that b plus c a a b c plus a b c c a plus b is equal to 4 a b c ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಅದನ್ನು ಮಾಡಬೇಕು ಅಂತಂದರೆ ಮೊದಲೇನು ಮಾಡೋಣ, ಇದನ್ನು 0 ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಹೆಂಗೆ 0 ಮಾಡ್ತೀಯ, ಈ ಕಡೆ ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ, ಹಿಂಗೆ ಮೈನಸ್ ಮಾಡೋಕ್ಕೂ ಬರೋಂಗಿಲ್ಲ, ಇಲ್ಲೊಂದೇ 0 ಆಗ್ತದೆ, ಬಟ್ ಇದು ಮತ್ತು ಹೆಪಸೈಡ್ ಆಗಿಬಿಡ್ತದೆ ಭಾಳ. ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಈ ಫಸ್ಟ್ ರೋ ಒಳಗಡೆ ಇದನ್ನು 0 ಮಾಡ್ಕೊಳ್ಳೋಣಂತೆ. ಇದನ್ನು 0 ಮಾಡ್ಕೋಬೇಕಂತಂದರೆ ಬಿ ಪ್ಲಸ್ ಸಿ ಅದ, ಇದ್ರೊಳಗೆ ಮೈನಸ್ ಬಿ ಮಾಡೋಣ ಮೈನಸ್ ಸಿ ಮಾಡೋಣ, ಬಿ ಪ್ಲಸ್ ಸಿ ಮೈನಸ್ ಬಿ ಮೈನಸ್ ಇಂದ 0 ಆಗಿಬಿಡ್ತದೆ. ಇದು ಅಂದರೆ ಇದರೊಳಗಡೆ ರೋ 1 ಒಳಗಡೆ ರೋ 2ನೂ ಮೈನಸ್ ಮಾಡೋಣ, ರೋ 3ನೂ ಮೈನಸ್ ಮಾಡೋಣ ಅಂತ. ಅಂದ್ರೆ R1 ಇಂಪ್ಲೈಸ್ R1 ಮೈನಸ್ R2 ಮೈನಸ್ R3 ಅಂತ ತಗೊಂಡ್ಬಿಡೋಣಂತ. ಬೇರೆ ಯಾವುದಾದ್ರೂ ಮಾಡ್ಕೊತ ಹೋದ್ರೆ ಭಾಳ ಹೆಪಸೈಡ್ ಆಗ್ತದೆ, ಅದು ಮಾಡಿ ನೋಡಿರಿ ಏನಾಗ್ತದೆ ಅಂತ ಹೇಳಕ್ಕೆ. ಓಕೆ, LHS ಅಂತ ನಾನು ತೊಗೊಂಡಿದ್ದೀನಿ. ದಿಸ್ ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಬಿ ಪ್ಲಸ್ ಸಿ ಮೈನಸ್ ಬಿ ಮೈನಸ್ ಸಿ ಅಂತಂದರೆ 0 ಬಂತು. ನೆಕ್ಸ್ಟ್ ಎ ಮೈನಸ್ ಎ ಏನಾಯ್ತಪ್ಪ, ಎ ಮೈನಸ್ ಎ 0 ಆಯಿತು, ಮೈನಸ್ ಸಿ ಉಳಿತು, ಮೈನಸ್ ಸಿ ಮೈನಸ್ 2c ಆಗ್ತದೆ. ಏನು ರೀ ಸರ್ ಗೊತ್ತಾಗಲಿಲ್ಲ ನಮಗೆ, ನೋಡಿಲಿ ಈಗ ಎ ಮೈನಸ್ ಅಂತ R1 ಮೈನಸ್ R2 ಅಂದ್ರೆ ಸಿ ಅದ, ಸಿ ಪ್ಲಸ್ ಓಕೆ ಮೈನಸ್ ಇನ್ನೊಂದೇನಪ್ಪ ಸಿ ಅದ. ದಿಸ್ ಇಸ್ ಈಕ್ವಲ್ ಟು ಏನು ಬಂತು, ಎ ಮೈನಸ್ ಸಿ ಮೈನಸ್ ಎ ಮೈನಸ್ ಸಿ. ನೆಕ್ಸ್ಟ್ ಎ ಕ್ಯಾನ್ಸಲ್ ಮೈನಸ್ 2c ಬರ್ದಿದ್ದೀನ, ಅರ್ಥ ಆಯ್ತಾ ನಿಮಗೀಗ? ಓಕೆ, ಇದರೊಳಗೆ ಇದು ಮೈನಸ್ ಮಾಡಬೇಕು, ಬಂದಿದ್ರೊಳಗೆ ಇದನ್ನು ಮೈನಸ್ ಮಾಡಬೇಕು, ಇದರೊಳಗೆ ಇದು ಮೈನಸ್ ಮಾಡಬೇಕು. ಏನು ಬರ್ತಪ್ಪ ಅವಾಗ ಎ ಮೈನಸ್ ಬಿ ಬರ್ತದೆ, ಮೈನಸ್ ಆಮೇಲೆ ಮತ್ತು ಎ ಪ್ಲಸ್ ಬಿ ಅನ್ನು ಮೈನಸ್ ಮಾಡ್ಕೋಬೇಕಂತ. ಅವಾಗೇನಾಗ್ತದೆ ನೋಡು, ಎ ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ ಅಂತ ಆಗ್ತದೆ. ಯಾಕೆ ಇದು ಮೈನಸ್ ಆಫ್ ಎ ಪ್ಲಸ್ ಬಿ ಅದಿಲ್ಲಿ, ಅದಕ್ಕೆ ಇದು ಕ್ಯಾನ್ಸಲ್ ಆಯಿತು, ಮೈನಸ್ ಬಿ ಮೈನಸ್ 2b ಅಂತ ಆಗ್ತದೆ. ಇದು ಫಸ್ಟ್ ಆಪರೇಷನ್. ನೆಕ್ಸ್ಟ್ ಏನು ಉಳಿತದ, ಉಳಿದಿದ್ದು ಬರೀ ಬಿ ಸಿ ಪ್ಲಸ್ ಎ ಬಿ
ಸಿ ಸಿ ಎ ಪ್ಲಸ್ ಬಿ ಅಂತ ಉಳಿಯುತ್ತೆ. ಇದನ್ನು ನಾವು ಮುಂದೆ ಸಿಂಪ್ಲಿಫೈ ಮಾಡ್ಕೊತ ಹೋಗಬೇಕು ಅಂತಂದರೆ ಯಾವುದು ಝೀರೋ ಬರೋಂಗಿಲ್ಲ. ಇಲ್ಲಿ ಝೀರೋ ಬರೋಂಗೆ ನಾವು ಮಾಡೋಕ್ಕೆ ಬರೋಂಗಿಲ್ಲ. ಇದು ಬಿ ಮೈನಸ್ ಬಿ ಇದನ್ನು ಝೀರೋ ಮಾಡ್ಬೋದಲ್ರಿ ಸರ್ ಕಾಲಮ್ ಆಪ್ರೇಷನ್ ಮಾಡಿ. ಇದು ಝೀರೋ ಆಗ್ತದೆ, ಮತ್ತು ವಾಪಸ್ ಇದೇನಾಗ್ಬಿಡ್ತದೆ ಝೀರೋ ಮೈನಸ್ ಆಫ್ ಮೈನಸ್ 2b ಅಂತಂದ್ರೆ ಇದು ಪ್ಲಸ್ 2b ಆಗ್ಬಿಡ್ತದೆ. ಮತ್ತು ಏನಾಗ್ತದೆ ಝೀರೋ ಇದ್ದು ಮತ್ತು 2b ಆಗ್ಬಿಡ್ತದೆ. ಅರ್ಥ ಆಗ್ತದೆ ನಿಮಗೆ? ಹಾಗಾಗಿ ಯಾವುದೇ ಆಪ್ರೇಷನ್ ಮಾಡಿದ್ರೂ ಕೂಡ ಇನ್ನೊಂದು ಝೀರೋ ನಮಗೆ ಸಿಗಂಗಿಲ್ಲ. ಭಾಳ ಕಷ್ಟ ಅದು. ಸಿಗ್ತದೆ, ಕಷ್ಟ ಅದು. ಆದ್ರೆ ಮತ್ತೆ ಎಕ್ಸ್ಪಾಂಡ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ಇದನ್ನು ಸಿಂಪಲಾಗಿ ಇಲ್ಲೇ ಎಕ್ಸ್ಪಾಂಡ್ ಮಾಡಿಬಿಡೋಣಂತ. ನೋಡು, ಕಾಲಮ್ 2 ಮೈನಸ್ ಕಾಲಮ್ 1 ಮಾಡಿದ್ರೆ ಇದು ಝೀರೋ ಆಗ್ತದೆ, ಇಲ್ಲ ನಂಗಿಲ್ಲ. ಇಲ್ಲಾಂತಂದ್ರೆ ನಾವು ಮತ್ತೆ ಯಾವ್ದು ಮಾಡಬೇಕು? ಕಾಲಮ್ 3 ಮೈನಸ್ ಕಾಲಮ್ 2 ಮಾಡೋಂತಿಕೋ ಇದು ಝೀರೋ ಆಗ್ತದೆ. ಬಟ್ ಇಲ್ಲಿ ಏನಾಗ್ಬಿಡ್ತದೆ ಎ ಪ್ಲಸ್ ಬಿ ಮೈನಸ್ ಸಿ ಆಗಿಬಿಡ್ತದೆ. ಮತ್ತು ಇನ್ನೊಂದು ಸೇರ್ಕೊಂಡ್ಬಿಡ್ತೈತಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ. ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು ಮೊದಲು ಝೀರೋ ತೊಗೊತೀನಿ ನಾನು. ಝೀರೋ ಇನ್ ಬ್ರಾಕೆಟ್ ಏನೇ ಬರೆದ್ರು ಏನಾಗ್ಬಿಡ್ತಪ್ಪ ಅದು ಝೀರೋ ಆಗ್ಬಿಡ್ತದ. ಓಕೆ, ಬಿಟ್ಬಿಡು. ಇದು ಫಸ್ಟ್ ಬಿಟ್ಟು ಇದು ಪ್ಲಸ್ ಆಯಿತು, ಇದನ್ನು ಮೈನಸ್ ಇದನ್ನು ಪ್ಲಸ್ ಅಂತ ತೊಗೊತೇನೆ. ಇಲ್ಲಾಂತಂದ್ರೆ ನೀವು ಹೆಂಗೆ ಮಾಡ್ಬೋದು, ಈ ಕಾಲಮ್ ವೈಸು ಕೂಡ ಎಕ್ಸ್ಪಾಂಡ್ ಮಾಡ್ಬೋದು, ರೋ ವೈಸ್ ಕೂಡ ಎಕ್ಸ್ಪಾಂಡ್. ಕಾಲಮ್ ವೈಸ್ ಮಾಡ್ತೀಯಾ? ತಗೋ, ಕಾಲಮ್ ವೈಸ್ ಮಾಡ್ತಿದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ ತೊಗೊಂಬಿಡ್ತೀನಿ. ಹೊರಗೆ ಬರೀರಿ, ಒಳಗೆ ಬರೋದು ಮತ್ತು ಅದು ಸಿಂಬಲ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಂಡ್ಬೇಕಂದ್ರೆ ಝೀರೋ ಆಯಿತು. ಮೈನಸ್ ಬಿ ಇನ್ ಬ್ರಾಕೆಟ್ ಇದನ್ನು ಬಿಡು, ಮೈನಸ್ 2c ಇಂಟು ಎ ಪ್ಲಸ್ ಬಿ. ನೆಕ್ಸ್ಟ್ ಮೈನಸ್ ಇನ್ನೊಂದು ಏನಾಗ್ತದಪ್ಪ, ಇದು ಇವೆರಡು ಮಲ್ಟಿಪ್ಲೈ ಮೈನಸ್ ಬಿ ಇಂಟು ವೇಟ್ ಮಾಡು ಒಂದು ಸೆಕೆಂಡು. ಏನು ಮಾಡಿದ್ವಿ, ಇದನ್ನು ತೊಗೊಂಡ್ವಾ, ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ, ಇದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ 2bc ಅಂತ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ತೊಗೊಂಡು ಪ್ಲಸ್ ಸಿ ಒಂದು ತೊಗೊಳ್ಳೋಣ. ಪ್ಲಸ್ ಸಿ ಇನ್ ಬ್ರಾಕೆಟ್ ಇದು ಹೋಯ್ತು, ಇವೆರಡು ಮಲ್ಟಿಪ್ಲೈ ಮಾಡೋ ಮೈನಸ್ 2bc ಅಂತ ಗೊತ್ತು. ಇವೆರಡು ಮಲ್ಟಿಪ್ಲೈ ಮೈನಸ್ ಇನ್ ಬ್ರಾಕೆಟ್ ಮೈನಸ್ 2b ಇನ್ ಬ್ರಾಕೆಟ್ ಸಿ ಪ್ಲಸ್ ಎ ಅಂತ ಆಯಿತು. ಓಕೆ, ಬ್ರಾಕೆಟ್ಗಳು ಭಾಳ ಬರ್ತಾವೆ, ಚೆಕ್ ಮಾಡ್ಕೋಬೇಕು ನೀವು. ಮೈನಸ್ 2b ಇಂಟು ಸಿ ಪ್ಲಸ್ ಎ, ಅದಕ್ಕೆ ಬ್ರಾಕೆಟ್ಗಳು ಮತ್ತೊಂದು ಬ್ರಾಕೆಟ್ ಹಾಕೊಂಡಿದ್ದು ನಾವು. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಇನ್ ಬ್ರಾಕೆಟ್ ಮೈನಸ್ 2c ಇಂಟು ಎ ಮೈನಸ್ 2ac, ಸಿ ಎ ಸಿ ಎರಡು ಒಂದೇ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2bc ಮೈನಸ್ 2bc ಅಂತ ನಾನು ಬರಿತೀನಿ. ಪ್ಲಸ್ ಇಲ್ಲೇನಾಗುತ್ತೆ ನೋಡು, ಸಿ ಇನ್ ಬ್ರಾಕೆಟ್ ಮೈನಸ್ 2bc. ನೆಕ್ಸ್ಟ್ ಮೈನಸ್ ಇನ್ ಬ್ರಾಕೆಟ್ ಮೈನಸ್ 2b ಇಂಟು ಸಿ ಮೈನಸ್ 2bc ಮೈನಸ್ ಇಂಟು ಪ್ಲಸ್ ಮೈನಸ್ 2b ಇಂಟು ಎ 2ba ಅಂತ ಆಯಿತು. ಓಕೆ, ಇನ್ನೊಂದು ಬ್ರಾಕೆಟ್ ಬರ್ತದೆ. ದಿಸ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ನೋಡು, ಮೈನಸ್ ಇಂಟು ಮೈನಸ್ ಪ್ಲಸ್ 2ac ಇಂಟು ಬಿ ಅಂದರೆ 2abc ಅಂತ ಸಿಕ್ತು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಂಟು ಬಿ 2b ಸ್ಕ್ವಯರ್ ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ 2b ಇಂಟು ಬಿ ಬಿ ಸ್ಕ್ವಯರ್ ಸಿ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತಪ್ಪ, ಮೈನಸ್ 2bc ಸ್ಕ್ವಯರ್ ಸ್ಕ್ವಯರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇಲ್ಲ ಒಂದು ಕೆಲಸ ಮಾಡೋಣ, ಇಲ್ಲಿ ಪ್ಲಸ್ ಸಿ ಹೆಂಗದ ಹಂಗೆ ಉಳಿಸೋಣ ಅಂತ. ಮೈನಸ್ 2bc ಮೈನಸ್ ಇಂಟು ಮೈನಸ್ ಪ್ಲಸ್ 2bc ಅಂತ ಉಳಿತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2ba ಅಥವಾ ಬಿ ಎ ಅಂದ್ರೆ ಒಂದೇ, ಎ ಬಿ ಅಂದರು ಒಂದೇ. ಓಕೆ, ಇದು ಕ್ಯಾನ್ಸಲ್ ಆಯಿತು, ಮುಂದೆ ನೋಡೋಣ ಅಂತ. ದಿಸ್ ಈಸ್ ಈಕ್ವಲ್ ಟು 2abc ಏನಪ್ಪ ಇದು ಬಿ ಸ್ಕ್ವೇರ್ ಸಿ ಪ್ಲಸ್ 2b ಸ್ಕ್ವೇರ್ ಸಿ ಎರಡು ಪ್ಲಸ್ಸೇ ಬರ್ತಾವ. ಓಕೆ, ಏನಾಗುತ್ತೆ ನೋಡುವಾಗ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗುತ್ತೆ. ಇದು ಪ್ಲಸ್ ಆಗುತ್ತಪ್ಪ. ಯಾವ ಥರ ಪ್ಲಸ್ ಆಗುತ್ತೆ, ಎಲ್ಲಿರೋದು ಬಿ ಇಲ್ಲ, ಬಿ ಇನ್ ಬ್ರಾಕೆಟ್ ಮೈನಸ್ 2c ಇಂಟು ಎ ಬಿ ಅದು. ಓಕೆ, ನೆಕ್ಸ್ಟ್ ಮೈನಸ್ 2bc ಇಂಟು ಮೈನಸ್ 2b ಇಂಟು ಸಿ ಅಂದರೆ ಮೈನಸ್ ಇಂಟು ಇಲ್ಲೊಂದು ಮೈನಸ್ ಬರ್ತದಲ್ಲ, ಮತ್ತು ಮೈನಸ್ ಹಾಕಿ ಮೈನಸ್ ಬರಿಬೇಕಾಗಿತ್ತು. ಸ್ವಲ್ಪ ಮಿಸ್ಟೇಕ್ ಆಗಿ ಇದಕ್ಕೆ ಎಲ್ಲ ರಾಂಗ್ ಆಗ್ತಿದ್ವು. ಓಕೆ, ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಅವಾಗೇನಾಯಿತು, ಇವೆರಡು ಹೋಗ್ಬಿಡ್ತಾವೆ. ಏನೇನು ಬರೀತು ನೋಡಿ, ಇನ್ನೊಂದು ಬರಿತೀನಿ ನೋಡ್ರಪ್ಪ, ಮತ್ತು ಇನ್ನೊಂದು ಬರಿತೀನಿ ನೋಡ್ರಿ. ಪ್ಲಸ್ ಸಿ ಇನ್ ಬ್ರಾಕೆಟ್ ಮೈನಸ್ 2bc ಮೈನಸ್ ಇಂಟು ಮೈನಸ್ ಪ್ಲಸ್ 2bc ಮೈನಸ್ ಇಂಟು ಮೈನಸ್ ಪ್ಲಸ್ 2ba ಅಥವಾ ಎ ಬಿ ಇನ್ ಬ್ರಾಕೆಟ್ ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ ನೋಡು, ಪ್ಲಸ್ 2abc ಹೆಂಗದ ಹಂಗೆ ಪ್ಲಸ್ ಇಲ್ಲೇನು ಉಳಿತು 2abc 2abc ಕೊಡಿಸಿದ್ರೆ 4abc ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು RHS. ಹೆನ್ಸ್
ಪುರೂಡ್ ಅಂತ ಬಂತು. ಹೆನ್ಸ್ ಪುರೂಡ್. ಏನು ಮಾಡಿದ್ವಿ ನಾವು ಮಿಸ್ಟೇಕ್? ಸ್ಮಾಲ್ ಮಿಸ್ಟೇಕ್ ಮಾಡಿದ್ವಿ, ಸಿಲ್ಲಿ ಮಿಸ್ಟೇಕ್ ಮಾಡಿದ್ವಿ. ಎಲ್ಲಿದು ಸಿಲ್ಲಿ ಮಿಸ್ಟೇಕು? ಇಲ್ಲಿ ಏನು ಮಾಡಿದ್ವಿ ಅಂತಂದರೆ ದಿಸ್ ಇಂಟು ದಿಸ್ ಮಾಡುವಾಗ ಇವೆರಡು ಮಲ್ಟಿಪ್ಲೈ ಮಾಡಿದೆ ನಾನು. ಓಕೆ, ಆ್ಯಸ್ ಇಟ್ ಈಸ್ ಮಾಡಿದೆ. ಆದರೆ ಮೈನಸ್ ಅದಲ್ಲ, ಇದು ಬರ್ಕೊಂಡಿದ್ದು -2b ಇಂಟು ಸಿ ಬರ್ಕೊಂಡು, ಬಟ್ ಮೈನಸ್ ಮಿಡ್ಲ್ ಆಗಬೇಕಲ್ಲ, ಮತ್ತು ಇವೆರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಹಾಕಿ ಇವೆರಡು ಬರೀಬೇಕಲ್ಲ, ಮೈನಸ್ ಆಫ್ ಮೈನಸ್ ಬರ್ತದೆ. ಸ್ವಲ್ಪ ಮಿಸ್ಟೇಕ್, ಎಲ್ಲ ರಾಂಗ್ ಆಗಿಬಿಡ್ತಿತ್ತು. ಓಕೆ, 14th ಕ್ವಶನ್ ಮುಗೀತು. 15th ಕ್ವಶನ್, ಡೆಲ್ಟಾ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಕ್ಯೂಬ್, ವೈ ಸ್ಕ್ವೇರ್ 1 ಪ್ಲಸ್ ವೈ ಕ್ಯೂಬ್, ಝೆಡ್ ಸ್ಕ್ವೇರ್ 1 ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 0, ದೆನ್ ಶೋ ದ್ಯಾಟ್ 1 ಪ್ಲಸ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 0. ಇಂಪಾರ್ಟೆಂಟ್ ಕ್ವಶನ್ ಇದು. ಮೊದಲು ನಾವು ಕ್ವಶನ್ ನೋಡಿದಾಗ ಗೊತ್ತಾಗ್ಬಿಡ್ಬೇಕು ನಮಗೆ. ಇಲ್ಲಿ 5th ಪ್ರಾಪರ್ಟಿ ಬರ್ತದೆ, ಯಾಕಂದ್ರೆ ಇಲ್ಲಿ ಪ್ಲಸ್ ಅದಾವಲ್ಲ, ಸ್ಪ್ಲಿಟ್ ಮಾಡಿಬಿಡೋಣ ಅಂತ. ಇದಕ್ಕೆ ಸ್ಪ್ಲಿಟ್ ಮಾಡಿ ಎರಡು ಡಿಫ್ರೆಂಟಾಗಿ ಡಿಟರ್ಮಿನೆಂಟ್ಗಳು ಬರ್ಕೊಂಡು ತಗೊಂಡಿದ್ದೆ. ಡೈರೆಕ್ಟಾಗಿ ಬರಿಬೋದು. ದಿಸ್ ಇಸ್ ಈಕ್ವಲ್ ಟು LHS ಅಂತ ತೊಗೊತೀನಿ, ಇಲ್ಲ ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು ಬರ್ಬೋದು. ದಿಸ್ ಇಸ್ ಈಕ್ವಲ್ ಟು ಹೆಂಗೆ ಬರಿಬೋದಪ್ಪ ಇದನ್ನು ಸ್ಪ್ಲಿಟ್ಟು? ಎಕ್ಸ್ ವೈ ಝೆಡ್, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್, ನೆಕ್ಸ್ಟ್ 1 1 1 ಅಂತ ಬರೋದು, ಪ್ಲಸ್ ಅಂತ ಬರೋಣಂತೆ. ಬರೋದು ಏನಾಗ್ತಪ್ಪ? ಎಕ್ಸ್ ವೈ ಝೆಡ್, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್, ನೆಕ್ಸ್ಟ್ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಅಂತ ಬರೋಣ. ಬರ್ಕೆಟ್ ಪ್ರಾಪರ್ಟಿ ನಂಬರ್ 5 ಅಂತ ಬರೆದು ನಡೀತಾ. ಫ್ರಮ್ ಪ್ರಾಪರ್ಟಿ ನಂಬರ್ 5, 5th ಪ್ರಾಪರ್ಟಿ ಇಲ್ಲ, ನೋಡ್ಕೊಟ್ರಿ. ಅವಾಗ ಏನಾಗುತ್ತೆ? ದಿಸ್ ಇಸ್ ಈಕ್ವಲ್ ಟು ಇದು ಆ್ಯಸ್ ಇಟ್ ಈಸ್ ಬರೋಣಂತೆ. ಎಕ್ಸ್ ಪ್ಲಸ್ ಇಲ್ಲಂತಂದ್ರೆ ಏನು ಮಾಡೋಣ? ಇರಲಿ, ಎಕ್ಸ್ ವೈ ಝೆಡ್ ಆ್ಯಸ್ ಇಟ್ ಈಸ್ ಬರೋಣಂತೆ. ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ 1 1 1 ಅಂತ ಬರೆಯೋಣ. ಪ್ಲಸ್ ಫಸ್ಟ್ ರೋ ಒಳಗಡೆ ಎಕ್ಸ್ ಕಾಮನ್ ತೆಗೋಣ, ಸೆಕೆಂಡ್ ರೋ ಒಳಗಡೆ ವೈ ಕಾಮನ್ ತೆಗೋಣ, ಥರ್ಡ್ ರೋ ಒಳಗಡೆ ಝೆಡ್ ಕಾಮನ್ ತೆಗೋಣ. ಕಾಮನ್ ತೆಗೆದು ಬರ್ಕೊಳ್ಳೋಣ. ಅವಾಗೇನಾಯಿತು? ಫಸ್ಟ್ ರೋಗಿಂದ ಎಕ್ಸ್ ತೊಗೊಂಡೆ ಇಂಟು, ಸೆಕೆಂಡ್ ರೋಯಿಂದ ವೈ ತೊಗೊಂಡೆ ಇಂಟು, ಥರ್ಡ್ ರೋಯಿಂದ ಝೆಡ್ ತೊಗೊಂಡೆ ಇಂಟು, ಎಕ್ಸ್ ವೈ ಝೆಡ್ ಇಂಟು ಆಗ್ಬಿಡ್ತು. ಉಳಿದಿದ್ದೇನು ಉಳಿತು? 1, ಇಲ್ಲೂ 1 1, ಎಕ್ಸ್ ಸ್ಕ್ವೇರ್ ಎಕ್ಸ್ ಹೋದರೆ ಎಕ್ಸ್, ವೈ ಸ್ಕ್ವೇರ್ ವೈ ಹೋದರೆ ವೈ, ಝೆಡ್ ಸ್ಕ್ವೇರ್ ಝೆಡ್ ಹೋದರೆ ಝೆಡ್. ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಒಳಗೆ ಎಕ್ಸ್ ಸ್ಕ್ವೇರ್ ಆಗ್ತದೆ, ವೈ ಸ್ಕ್ವೇರ್ ಆಗ್ತದೆ, ಝೆಡ್ ಸ್ಕ್ವೇರ್ ಆಗ್ತದೆ. ಇಲ್ಲೂ 1 1 1 ಅದ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅದ, ಎಕ್ಸ್ ವೈ ಝೆಡ್ ಅದ. ಇಲ್ಲೂ ಸೇಮ್ ಅದ, ಬಟ್ ಆರ್ಡರ್ ಮಾತ್ರ ಡಿಫ್ರೆಂಟ್ ಅದ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ಕಾಲಮನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ C2 ಇಂಟರ್ಚೇಂಜ್ಡ್ ವಿತ್ C3 ಅಂತ ಬರೋಣ. ಆಮೇಲೆ C3 ಇಂಟರ್ಚೇಂಜ್ಡ್ ಆರ್ C2 ಇಂಟರ್ಚೇಂಜ್ಡ್ ವಿತ್ C1. ಹೆಂಗೆ ಬರೋಣ ಇದು? C1 ಇಂಟರ್ಚೇಂಜಿಂಗ್ ವಿತ್ C3 ಹಿಂಗಾಯ್ತಾ. ಆಮೇಲೆ ದೆನ್ C2 ಇದು ಇಲ್ಲಿ ಹೋಗ್ತದೆ. C1 ಇಂಟರ್ಚೇಂಜಿಂಗ್ ವಿತ್ C3 ಅಂತಂದಾಗ ಏನಾಗ್ತದೆ? ಈ ಥರ ಚೇಂಜ್ ಆಗಿಬಿಡ್ತದೆ ರೀ. ಈ 1 1 1 ಬಂತ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ವೈ ಝೆಡ್ ಉಳಿತು. ಇವೆರಡು ಚೇಂಜ್ ಮಾಡೋಣ. ಅವಾಗ C2 ಇಂಟರ್ಚೇಂಜಿಂಗ್ ವಿತ್ C3 ಅಂತ ಬರೋಣ. ಅವಾಗ ಏನಾಗುತ್ತೆ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಎರಡು ಕಾಲಮ್ಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಆಗಿಬಿಡ್ತದೆ ಅಂತ ಹೇಳಿದ್ವಿ ನಾವು. ಯಾವುದು? ಸೆಕೆಂಡ್ ಪ್ರಾಪರ್ಟಿ. ಎರಡು ಕಾಲಮ್ಗಳನ್ನು ನಾವು ಚೇಂಜ್ ಮಾಡ್ತಾಯಿದ್ವಿ. ಒನ್ ಆಪ್ರೇಷನ್, ಫಸ್ಟ್ ಆಪ್ರೇಷನ್ಗೆ -1 ಅಂತ ಬರ್ಕೊತೀನಿ. ಆಮೇಲೆ ಸೆಕೆಂಡ್ ಆಪ್ರೇಷನ್ಗೆ, ಯಾಕಂದರೆ ಇಲ್ಲೂ ಎರಡು ಕಾಲಮ್ಗಳು ಇಂಟರ್ಚೇಂಜ್ ಆಗುತ್ತವೆ. ಎರಡು ಕಾಲಮ್ಗಳು ಇಂಟರ್ಚೇಂಜ್ ಆದಾಗ ನಮ್ಮ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಆಗ್ತದೆ. ಅದ್ರ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತದೆ, ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಆಗ್ತದೆ, ನೆಗೆಟಿವ್ ಆಗ್ತದೆ. ಸೆಕೆಂಡ್ ಪ್ರಾಪರ್ಟಿ ಅರ್ಥ ಆಯ್ತಾ? ಫಸ್ಟ್ ಈ ಆಪ್ರೇಷನ್ ಹಾಕಿದಾಗ -1 ಒಂದು ಸಲ ತೊಗೊತೀನಿ, ಸೆಕೆಂಡ್ ಈ ಆಪ್ರೇಷನ್ ಹಾಕಿದಾಗ -1 ಇನ್ನೊಂದು ಸಲ ತೊಗೊತೀನಿ. ಯಾಕಂದರೆ ಇಲ್ಲಿ ಎರಡು ಸಲ, ಇಲ್ಲಿ ಎರಡು ಕಾಲಮ್ಗಳು ಇಂಟರ್ಚೇಂಜ್ ಆಗುತ್ತವೆ, ಇಲ್ಲಿ ಎರಡು ಕಾಲಮ್ ಇಂಟರ್ಚೇಂಜ್ ಆಗುತ್ತವೆ. ಅವಾಗೇನಾಗುತ್ತೆ ನೋಡಿರಿ, ಬ್ರ್ಯಾಕೆಟ್ ಒಳಗಡೆ 1 1 1 ಅಂತ ಬರ್ತದೆ. ಯಾವುದು? ಈ ಒಂದು ಕಾಲಮ್ ಆಪರೇಷನ್ ಅಪ್ಲೈ ಮಾಡಿದೆ ಅಂತಂದರೆ. ಸೆಕೆಂಡ್ ಈ ಕಾಲಮ್ ಆಪರೇಷನ್ಗೆ ಏನಾಗ್ಬಿಡ್ತು ಅಂತಂದ್ರೆ ಎಕ್ಸ್ ವೈ ಝೆಡ್ ಇಲ್ಲಿ ಬಂದುಬಿಡ್ತವೆ. ಎಕ್ಸ್ ವೈ ಝೆಡ್, ಆಮೇಲೆ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಅಂತ ಬರ್ತವೆ. ಪ್ಲಸ್ ಎಕ್ಸ್ ವೈ ಝೆಡ್ ಇನ್ ಬ್ರಾಕೆಟ್ 1 1 1 ಎಕ್ಸ್ ವೈ ಝೆಡ್, ಆಮೇಲೆ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಅಂತ ನಾವು ಬರಿಬಹುದು. ನೆಕ್ಸ್ಟ್ -1 ಇಂಟು -1 +1 ಆಗ್ತದೆ. -1 ಸ್ಕ್ವೇರ್ ಅಂದರೆ ಪ್ಲಸ್ ಆಗ್ತದೆ. ಅವಾಗ ಇದು ಎಂಟೈರ್ ಡಿಟರ್ಮಿನೆಂಟ್ ಹೆಂಗದ ಹಂಗೆ ಉಳಿತದೆ. ಇದು ಎಂಟೈರ್ ಡಿಟರ್ಮಿನೆಂಟ್ ಹೆಂಗದ ಹಂಗೆ ಉಳಿತದೆ. ಎಂಟೈರ್ ಡಿಟರ್ಮಿನೆಂಟನ್ನು ಏನು ಮಾಡೋಣ ಅಂತಂದರೆ ನಾವು ಕಾಮನ್ ಆಗಿ ತೊಗೊಳ್ಳೋಣ ಅಂತ. ಅವಾಗ ಏನಾಗುತ್ತೆ ನೋಡಿರಿ, ದಿಸ್ ಈಸ್ ಈಕ್ವಲ್ ಟು ಎಂಟೈರ್ ಡಿಟರ್ಮಿನೆಂಟ್ ಕಾಮನ್ 1 1 1 ಎಕ್ಸ್ ವೈ ಝೆಡ್, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಇನ್ ಬ್ರಾಕೆಟ್ 1 + ಎಕ್ಸ್ ವೈ ಝೆಡ್ ಅಂತ ನಾವು ಬರೋಣ. ಓಕೆ, ಇದಕ್ಕೆ ಏನು ಮಾಡೋಣ ನಾವು, ಕಾಲಮ್ ಆಪ್ರೇಷನ್ಸ್ ರೋ ಆಪ್ರೇಷನ್ಸ್ ಹಾಕ್ಕೊಂಡು ಇದನ್ನು ಎಕ್ಸ್ಪಾಂಡ್ ಮಾಡೋಣ ಅಂತಂದ್ರೆ ಇದನ್ನು 0 ಮಾಡ್ಕೊಂಡು ಇದನ್ನು 0 ಮಾಡ್ಕೊಂಡು ಇವೆರಡು 0 ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿರಿ, ದಿಸ್ ಈಸ್ ಈಕ್ವಲ್ ಟು ಏನು ಅಪ್ಲೈ ಮಾಡ್ತೀವಪ್ಪ ಅವಾಗ
R2 implies R2 minus R1 and R3 implies R3 minus R1 ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಅವಾಗ ಏನಾಗುತ್ತೆ ಫಸ್ಟ್ ರೋ ಆ್ಯಸ್ ಇಟ್ ಈಸ್ ಉಳಿತದ, ಸೆಕೆಂಡ್ ರೋ ಏನಾಗ್ತದೆ 0 ಆಗ್ತದೆ ಇದು, ಆಮೇಲೆ y ಮೈನಸ್ ಎಕ್ಸ್ ಆಗ್ತದೆ, y² ಮೈನಸ್ x² ಆಗ್ತದೆ, 0 z ಮೈನಸ್ ಎಕ್ಸ್ z² ಮೈನಸ್ x² ಅಂತ ಆಗ್ತದೆ. ಇನ್ ಬ್ರಾಕೆಟ್ ಏನು ಬರೀತಪ್ಪ ಇಲ್ಲಿ, ಇನ್ ಬ್ರಾಕೆಟ್ 1 ಪ್ಲಸ್ ಎಕ್ಸ್ ವೈ ಝಡ್ ಅಂತ ಬರೆಯೋಣ, 1 ಪ್ಲಸ್ ಎಕ್ಸ್ ವೈ ಝಡ್ ಅಂತ ಬರೋಣ. ಇಲ್ಲಿ y² ಮೈನಸ್ x² ಅದ, ಇಲ್ಲೊಂದು y ಮೈನಸ್ ಎಕ್ಸ್ ಕಾಮನ್ ತೆಗಿಬೋದು, ಇಲ್ಲೂ ಏನು ಕಾಮನ್ ತೆಗಿಬೋದಪ್ಪ z ಮೈನಸ್ ಎಕ್ಸ್ ಕಾಮನ್ ತೆಗಿಬೋದು. ಅವಾಗ ಏನಾಗುತ್ತೆ ನೋಡು, y ಮೈನಸ್ ಎಕ್ಸ್ ಅಥವಾ ಇದು ಬ್ರಾಕೆಟ್ ಒಳಗೆ ಬರ್ಕೊಂಡು 1x² ಅಂತ ಬರೋಣ, 0 y ಮೈನಸ್ ಎಕ್ಸ್ ಕಾಮನ್ ತೆಗೆದಾಗ ಏನಿರ್ತದೆ ಇಲ್ಲಿ 1 ಉಳಿತದ, ಇಲ್ಲಿ y ಮೈನಸ್ ಎಕ್ಸ್ ಕಾಮನ್ ತೆಗೆದಾಗ ಇಲ್ಲೇನು ಉಳಿತದ ವಿಚಾರ ಮಾಡಿರಿ. y² ಮೈನಸ್ x² ಒಳಗೆ y ಮೈನಸ್ ಎಕ್ಸ್ ಹೋದರೆ y ಮೈನಸ್ ಎಕ್ಸ್ ಉಳಿತದನು, ಹೌದಿಲ್ಲ? ತಪ್ಪು ರೀ, y ಮೈನಸ್ ಎಕ್ಸ್ ಹೆಂಗೆ ಉಳಿತದ, y ಮೈನಸ್ ಎಕ್ಸ್ ಉಳಿಯಂಗಿಲ್ಲ, y ಪ್ಲಸ್ ಎಕ್ಸ್ ಉಳಿತದೆ. ಹೆಂಗೆ a² ಮೈನಸ್ b² ಇದು, a² ಮೈನಸ್ b² ಹೆಂಗೆ ಬರಿಬೋದು, a ಮೈನಸ್ ಬಿ a ಪ್ಲಸ್ ಬಿ ಬರಿಬೋದು, y ಮೈನಸ್ ಎಕ್ಸ್ y ಪ್ಲಸ್ ಎಕ್ಸ್ ಬರಿಬೋದು, y ಮೈನಸ್ ಎಕ್ಸ್ ಕಾಮನ್ ತೆಗಿತೀನಿ, y ಪ್ಲಸ್ ಎಕ್ಸ್ ಉಳಿತದ. ಅರ್ಥ ಆಯ್ತಾ? a² ಮೈನಸ್ b² ಅಂದರೆ a ಮೈನಸ್ ಬಿ a ಪ್ಲಸ್ ಬಿ, y ಮೈನಸ್ ಎಕ್ಸ್ y ಪ್ಲಸ್ ಎಕ್ಸ್ ಎರಡು ಸಲ ಬರಿಬೋದು ಇದನ್ನು. y ಮೈನಸ್ ಎಕ್ಸ್ ಕಾಮನ್ ತೆಗೆದಾಗ ಇಲ್ಲೇನು ಉಳಿತದ, y ಪ್ಲಸ್ ಎಕ್ಸ್ ಉಳಿತದ. ಇಲ್ಲಿ z ಮೈನಸ್ ಎಕ್ಸ್ ಕಾಮನ್ ತೆಗೆದಾಗ ಏನು ಉಳಿತದ, 1 ಆಯಿತು, ಇಲ್ಲಿ 1 ಉಳಿದಾಗ ಇಲ್ಲಿ z² ಮೈನಸ್ x² ಅಂದರೆ a² ಮೈನಸ್ b² a ಮೈನಸ್ ಬಿ a ಪ್ಲಸ್ ಬಿ, z ಮೈನಸ್ ಎಕ್ಸ್ z ಪ್ಲಸ್ ಎಕ್ಸ್, z ಮೈನಸ್ ಎಕ್ಸ್ ಕಾಮನ್ ತೆಗೆದೀನಿ, ಉಳಿದಿದ್ದೇನು ಉಳಿತದಲ್ಲಿ z ಪ್ಲಸ್ ಎಕ್ಸ್ ಅಷ್ಟೇ ಉಳಿತದ. ಏನೇನು ಕಾಮನ್ ತೆಗೆದಪ್ಪ ನಾವು ಇಲ್ಲಿ, ಇನ್ ಬ್ರಾಕೆಟ್ 1 ಪ್ಲಸ್ ಎಕ್ಸ್ ವೈ ಝಡ್ ಇನ್ ಬ್ರಾಕೆಟ್ y ಮೈನಸ್ ಎಕ್ಸ್, ಇನ್ನೊಂದೇನಪ್ಪ z ಮೈನಸ್ ಎಕ್ಸ್ ಅಂತಲೂ ತೊಗೊಂಡ್ವಿ. ನೆಕ್ಸ್ಟ್ ಏನು ಅಪ್ಲೈ ಮಾಡೋಣ, ಇದನ್ನು 0 ಮಾಡ್ಕೋಬೋದಾ, ಇದನ್ನು 0 ಮಾಡ್ಕೊಳ್ಳೋಣ. ಇದನ್ನು 0 ಮಾಡ್ಕೋಬೇಕಂತಂದರೆ ಏನು ಅಪ್ಲೈ ಮಾಡಬೇಕು ನೋಡಪ್ಪ, ಅವಾಗ ಇದನ್ನು 0 ಮಾಡ್ತೀನಿ. ದಿಸ್ ಅಪ್ಲೈಯಿಂಗ್ R3 ಇಂಪ್ಲೈಸ್ R3 ಮೈನಸ್ R1 ಇಸ್ ಈಕ್ವಲ್ ಟು, ಅಥವಾ ಇಲ್ಲಿ ಈಸ್ ಈಕ್ವಲ್ ಟು ಬ್ರಾಕೆಟ್ ಒಳಗಡೆ R3 ಅಷ್ಟೇ ಚೇಂಜ್ ಆಗ್ತದೆ, 1x x² 0 1y ಪ್ಲಸ್ ಎಕ್ಸ್, ನೆಕ್ಸ್ಟ್ 0 0 z ಮೈನಸ್ z ಪ್ಲಸ್ ಎಕ್ಸ್ ಮೈನಸ್ ಅಂದ್ರೆ z ಮೈನಸ್ ವೈ ಉಳಿತದೆ, z ಮೈನಸ್ ವೈ ಅಂತ ಉಳಿತದೆ. ಆಮೇಲೆ ಏನು ಬರೀತಪ್ಪ ಇಲ್ಲಿ 1 ಪ್ಲಸ್ ಎಕ್ಸ್ ವೈ ಝಡ್ y ಮೈನಸ್ ಎಕ್ಸ್ z ಮೈನಸ್ ಎಕ್ಸ್ ಅಂತ ಉಳಿತು. ನೆಕ್ಸ್ಟ್ ಉಳಿತದೆ ಇಲ್ಲಿ z ಮೈನಸ್ ವೈ ಒಂದು ಬರಬಹುದು, ಹೌದಾ? ಈಗೇನು ಮಾಡೋಣ, ಇದನ್ನು ಎಕ್ಸ್ಪಾಂಡ್ ಮಾಡೋಣ ಅಂತ. ಯಾವ ಥರ ಎಕ್ಸ್ಪಾಂಡ್ ಮಾಡ್ತೀರಿ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಮೊದಲು ಬರ್ಕೋತೀನಿ 1 ಪ್ಲಸ್ ಎಕ್ಸ್ ವೈ ಝಡ್ ಅಂತ ಬರ್ಕೊತೀನಿ. ಆಮೇಲೆ ಇನ್ನೊಂದು ಕಾಮನ್ ಏನದಪ್ಪ ಇಲ್ಲಿ y ಮೈನಸ್ ಎಕ್ಸ್ ಅದ, ಇನ್ನೊಂದು z ಮೈನಸ್ ಎಕ್ಸ್ ಅಂತ ಇದೆ. ಓಕೆ, ಇಷ್ಟಿದ್ದಾಗ ಆಮೇಲೆ ಇದನ್ನು ನಾವು ಎಕ್ಸ್ಪಾಂಡ್ ಮಾಡಿದಾಗ ಇಂಟು 1 ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡಿ z ಮೈನಸ್ ವೈ z ಮೈನಸ್ ವೈ ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಆಗ್ಬಿಡ್ತದ, ಇದು 0 ಆಗ್ತದಿಲ್ಲ. 1 ಇನ್ ಬ್ರಾಕೆಟ್ ದಿಸ್ ಇಂಟು ದಿಸ್, ಇದು 0 ಆಗ್ತದ, ಬಿಡು ಉಳಿದಿದ್ದು ಬರೋಂಗಿಲ್ಲ ನಾನು. ಆಮೇಲೆ ಇದನ್ನು ಕಾಮನ್ ತೆಗೆದಾಗ ಇದನ್ನು ಹೊರಗಡೆ ತೊಗೊತೀನಿ, ಮಲ್ಟಿಪ್ಲೈ ಏನು ಮಾಡಿದ್ರೆ 0 ಆಗ್ಬಿಡ್ತದೆ, ಇದನ್ನು ಹೊರ ತೊಗೊಂಡಾಗ ಮಲ್ಟಿಪ್ಲೈ ಏನು ಮಾಡಿದ್ರು ಕೂಡ 0 ಆಗ್ತದೆ, ಬರೀ ಇಷ್ಟೇ ಉಳಿತದ. ಏನು ಬಂತಪ್ಪ ಈಗ, ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ವೈ ಝಡ್ ಇನ್ ಬ್ರಾಕೆಟ್ ಏನೇನು ಉಳಿತು, ಎಕ್ಸ್ ಮೈನಸ್ ವೈ ಮೈನಸ್ ಝಡ್ ಮೈನಸ್ ಎಕ್ಸ್, ಮೈನಸ್ ಕಾಮನ್ ತೆಗೆದೀನಿ, ಮೈನಸ್ ಕಾಮನ್ ತೆಗೆದ್ರೆ ಪ್ಲಸ್ ಆಗಿ ಲೆಫ್ಟ್ ಸೈಡ್ ಡೆಲ್ಟಾ ಅದಿಲ್ಲ, ಡೆಲ್ಟಾ ಇಸ್ ಈಕ್ವಲ್ ಟು 0, ಇದನ್ನು ಈಕ್ವಲ್ ಟು 0 ತೊಗೊತೀನಿ. ಈಕ್ವಲ್ ಟು 0 ತೊಗೊಂಡಾಗ ಇದು ಇಂಟು ಅದ, ಈ ಕಡೆ ಬಂದಾಗ ಡಿವೈಡೆಡ್ ಬೈ 0 ಆಯಿತು, ಇದು ಇಂಟು ಅದು ಈ ಕಡೆ ಬಂದಾಗ ಡಿವೈಡ್ ಬೈ 0 ಆಯಿತು, ಇದು ಈ ಕಡೆ ಬಂದಾಗ 0 ಆಗ್ಬಿಡ್ತದೆ. ಉಳಿದಿದ್ದೇನು ಉಳಿತಪ್ಪ, ದೇರ್ ಫೋರ್ ಏನಂತ ಬರಿಬೋದು, 1 ಪ್ಲಸ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 0. ಯಾಕಂತಂದರೆ ಡೆಲ್ಟಾ ಇಸ್ ಈಕ್ವಲ್ ಟು 0 ಅವರೇ ಕೊಟ್ಟಾರ. ಡಿಟರ್ಮಿನೆಂಟ್ ಎಂಟೈರ್ ವ್ಯಾಲ್ಯೂ ಏನು ಮಾಡಿದ್ವಲ್ಲ, ಇಷ್ಟು ಎಕ್ಸ್ಪಾಂಡ್ ಮಾಡಿದ್ವಿ ಎಂಟೈರ್ ವ್ಯಾಲ್ಯೂ 0 ಅಂತ ಅವರೇ ಕೊಟ್ಟಾರ. 0 ಅಂತ ನಾವು ತೊಗೊಳ್ಬೇಕು, ತೊಗೊಂಡು ಬಳಕ ಇವು ಮೂರನ್ನ ಇಂಟು ಇದು ಈ ಕಡೆ ಕಳಿಸು, ಡಿವೈಡ್ ಬೈ 0 ಆಗಿಬಿಡ್ತಾವೆ. ವಾಪಸ್ ಏನು ಉಳಿತೀನಿ ಈಗ, 1 ಪ್ಲಸ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು ಕ್ವಶನ್ ನಂಬರ್ 16. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಸಲ ಕೇಳಿದ್ದಾರೆ ಈ ಕ್ವಶನನ್ನು. ಶೋ ದ್ಯಾಟ್ 1 ಪ್ಲಸ್ ಎ 1 ಪ್ಲಸ್ ಬಿ 1 ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಸಿ ಇನ್ ಬ್ರಾಕೆಟ್ 1 ಪ್ಲಸ್ 1 ಬೈ ಎ 1 ಪ್ಲಸ್ 1 ಬೈ ಎ ಪ್ಲಸ್ 1 ಬೈ ಬಿ ಪ್ಲಸ್ 1 ಬೈ ಸಿ ಇಸ್ ಈಕ್ವಲ್ ಟು ಎ ಬಿ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಎ ಬಿ ಅಂತ ನಾವು ಪ್ರೂವ್ ಮಾಡಬೇಕಂತೆ. ಓಕೆ, ವೆರಿ ಇಂಪಾರ್ಟೆಂಟ್.
ಮೊದಲೇದಾಗಿ ಏನು ಮಾಡೋಣ ಅಂತಂದರೆ ಈ ಒಂದು ಫಸ್ಟ್ ರೋ ಒಳಗಡೆ ಎ ಅನ್ನು ಕಾಮನ್ ತೆಗೋಣ. ಸರ್ ಎ ಅನ್ನು ಹೆಂಗೆ ಕಾಮನ್ ತೆಗಿತೀರಿ, ಅಲ್ಲಿ 1 + a ಅದ, ಇದ್ರೊಳಗೆ ಎ ಹೆಂಗೆ ಕಾಮನ್ ತೆಗಿತೀರಿ? ಎ ಕಾಮನ್ ತೆಗಿಬೇಕಂತಂದ್ರೆ ಕಾಮನ್ ಅಂತಂದ್ರೆ ಏನಪ್ಪ ಅಂದ್ರೆ ಸಮಥಿಂಗ್ ಮಲ್ಟಿಪ್ಲೈಡ್. ಎಕ್ಸಾಂಪಲ್ ಈಗ 70 80 90 ಅಂತ ಅದ, ಇದ್ರೊಳಗಿಂದ ಏನು ಕಾಮನ್ ತೆಗಿಬೋದು ನಾನು? ಏನು ಕಾಮನ್ ತೆಗಿಬೇಕಂದ್ರೆ 10 × 7 8 × 10 9 × 10 ಅಂತ ತೊಗೊಂಡಾಗ 10 ಕಾಮನ್ ತೆಗಿತೀನಿ, 7 8 9 ಅಂತ ಉಳಿತದೆ. ಅರ್ಥ ಆಗ್ತದೆ ನಿಮಗೆ? ಹಾಗಾಗಿ ಏನೋ ಒಂದು ಮಲ್ಟಿಪ್ಲೈಡ್ ನಂಬರ್ ಇರಬೇಕು. ಬಟ್ ಇಲ್ಲಿ ಮಲ್ಟಿಪ್ಲೈಡ್ ನಂಬರ್ ಇಲ್ಲ ಅಂದಾಗ ನಾವೇನು ಮಾಡ್ಬೋದು, ಆ ನಂಬರ್ನ ಡಿವೈಡ್ ಮಾಡಬೇಕಾಗ್ತದೆ. ಈ ಮಲ್ಟಿಪ್ಲೈಡ್ ನಂಬರ್ ಇಲ್ಲ ಅಂದರೆ ಆ ನಂಬರ್ನ ಡಿವೈಡ್ ಮಾಡಬೇಕಾಗ್ತದೆ. ಯಾವ ಥರ ನೋಡಿರಿ, ನಾವಿಲ್ಲಿ ಕಾಮನ್ ತೆಗಿಬೇಕಾಗಿದ್ದೇನು? ಎ ಅನ್ನು ಕಾಮನ್ ತೆಗಿಬೇಕು. ಓಕೆ, ಎ ಅನ್ನು ಕಾಮನ್ ತೆಗಿಬೇಕಂದ್ರೆ ಡಿವೈಡೆಡ್ ಬೈ ಎ ಮಾಡ್ತೀನಿ, ಡಿವೈಡ್ ಬೈ ಎ ಮಾಡ್ತೀನಿ. ಯಾಕಂದರೆ ಎ ನಾನು ಕಾಮನ್ ತೆಗಿತಾ ಇದ್ದೀನಿ, ಎ ಹೊರಗೆ ತೆಗಿತಾ ಇದ್ದೀನಿ. ಎ ಹೊರಗೆ ತೆಗಿತಾ ಇದ್ದೀನಿ ಅಂತಂದ್ರೆ ಈ ನಂಬರ್ನ ಡಿವೈಡೆಡ್ ಬೈ ಎ, ಈ ನಂಬರ್ನ ಡಿವೈಡ್ ಬೈ ಎ, ವಾಪಸ್ ಅದೇ ಸಿಗ್ತದಿಲ್ಲ ನೋಡಮ್ಮ. ಎ ಇನ್ ಬ್ರಾಕೆಟ್ 1 + a ಡಿವೈಡೆಡ್ ಬೈ ಎ. ಯಾಕೆ ಎಲ್ ಸಿ ಎಮ್ ಸೇಮ್ ಬಂತು, ಎಲ್ ಸಿ ಎಮ್ ಸೇಮ್ ಅಂತ ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಉಳಿತು? 1 + a ಉಳಿತಾ. ಅರ್ಥ ಆಗ್ತದೆ ನಿಮ್ಗೆ? 1 + a ಉಳಿತಾ. ಹಾಗಾಗಿ ನಾವು ಇಲ್ಲಿ ಎ ಅನ್ನು ಕಾಮನ್ ತೆಗಿಬೇಕು ಅಂತಂದ್ರೆ ಇಲ್ಲಿ 1ಗೂ ಕೂಡ 1 + a ಒಳಗಿಂದು ಎ ಕಾಮನ್ ತೆಗಿಬೇಕು ಅಂತಂದ್ರೆ ಇಲ್ಲೂ ಕೂಡ ಡಿವೈಡ್ ಬೈ ಎ ಮಾಡೋಣ, ಇಲ್ಲಿ ಕೂಡ ಡಿವೈಡ್ ಬೈ ಎ ಮಾಡೋಣ. ಅವಾಗ ಏನಾಗ್ತದೆ? a 1 ಇದು ಏನಾಗ್ತದಪ್ಪ? ದಿಸ್ ಈಸ್ ಈಕ್ವಲ್ ಟು ಮೊದಲೇನಿತ್ತದು a + 1 + a ಇತ್ತು, 1 + a ಇತ್ತು. ಈಗೇನಿತ್ತು? 1/a + 1 ಅಂತ ಆಯಿತು. 1/a + 1 ಯಾವಾಗ? a ಕಾಮನ್ ತೆಗೆದಾಗ. ಸೊ ನಾವಿಲ್ಲಿ ಟೇಕಿಂಗ್ ಕಾಮನ್ ಆ್ಯಸ್ a, b, c ಫ್ರಾಮ್ ಯಾವ್ಯಾವಪ್ಪ? R1 R2 ಆ್ಯಂಡ್ R3. ಮೂರು ಕಡೆಗೆ ಏನು ಮಾಡೋಣ? ಎ ತೊಗೊಳ್ಳೋಣ, ಬಿ ತೊಗೊಳ್ಳೋಣ, ಸಿ ತೊಗೊಳ್ಳೋಣ. ಎ LHS ಈಸ್ ಈಕ್ವಲ್ ಟು ಎ ಬಿ ಸಿ ಇನ್ ಬ್ರಾಕೆಟ್. ಇದರೊಳಗಿಂದ ಎ ತೊಗೊಂಡು ಫಸ್ಟ್ ಒಳಗಿಂದ ಎ ತೊಗೊಂಡು ಅಂತಂದ್ರೆ 1 ಡಿವೈಡೆಡ್ ಬೈ ಎ ಏನು ಬರ್ತದೆ? 1/a ಬರ್ತದೆ. ಪ್ಲಸ್ ಎ ಬೈ ಎ ಅಂದ್ರೆ ಏನು ಬರ್ತದೆ? 1 ಬರ್ತದೆ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಎ, 1 ಡಿವೈಡೆಡ್ ಬೈ ಎ, 1 ಡಿವೈಡೆಡ್ ಬೈ ಎ, 1 ಡಿವೈಡೆಡ್ ಬೈ ಎ. ನೆಕ್ಸ್ಟ್ ಇಲ್ಲಿ 1/b, ಯಾಕೆ ಸೆಕೆಂಡ್ ಒಳಗಿಂದ ಬಿ ತೊಗೊಳ್ತೀನಿ. ಇಲ್ಲಿ ಏನಾಗ್ತದಪ್ಪ? ಇಲ್ಲಿ 1 ಡಿವೈಡೆಡ್ ಬೈ ಬಿ ಪ್ಲಸ್ ಬಿ ಡಿವೈಡ್ ಬೈ ಬಿ, ಬಿ ಡಿವೈಡ್ ಬೈ ಬಿ ಅಂದರೆ 1. ನೆಕ್ಸ್ಟ್ 1 ಡಿವೈಡೆಡ್ ಬೈ ಬಿ. ನೆಕ್ಸ್ಟ್ ಇಲ್ಲಿ 1/c, ನೆಕ್ಸ್ಟ್ 1/c ಪ್ಲಸ್ c/c ಅಂದರೆ 1 ಅಂತ ನಾವು ಬರಿಬೋದು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವು ಮೂರನ್ನು ಕೂಡ್ಸೋಣ ಅಂತ. 1/a + 1/b + 1/c. ಇಲ್ಲಿ ಕೂಡ 1/a + 1/b + 1/c. ಇಲ್ಲಿ ಕೂಡ 1/a + 1/b + 1/c ಅಂತ ಆಗ್ತದೆ. ಆಮೇಲೆ 1/a + 1/b + 1/c ಇಲ್ಲೇನದಲ್ಲ ಇದು ಕಾಮನ್ ನಮಗೆ ಸಿಗ್ತದೆ. ಯಾವ ಥರ ನೋಡ್ರಿ, ಅಪ್ಲೈಯಿಂಗ್ R1 ಇಂಪ್ಲೈಸ್ R1 + R2 + R3 ಅಂತ ನಾವು ಬರೋಣ. ಅವಾಗ ಏನಾಗ್ತದೆ ನೋಡು, ದಿಸ್ ಈಸ್ ಈಕ್ವಲ್ ಟು ಎ ಬಿ ಸಿ ಇನ್ ಬ್ರಾಕೆಟ್ ಕೂಡ್ಸೋಣ. 1 + 1/a + 1/b + 1/c. ನೆಕ್ಸ್ಟ್ ಇಲ್ಲೂ ಕೂಡ 1 + 1/a + 1/b + 1/c. 1 + 1/a + 1/b + 1/c. ನೆಕ್ಸ್ಟ್ 1/b 1/c 1/b + 1 1/c. ನೆಕ್ಸ್ಟ್ 1/b 1/c + 1 ಅಂತ ನಾವು ಬರಿಬಹುದು. ನೆಕ್ಸ್ಟ್ ಏನು ಕಾಮನ್ ಆಯಿತು? ಕಾಮನ್ ತಗೊಳ್ಳೋಣ ಅಂತ. ಕಾಮನ್ ಏನು ಬಂತಪ್ಪ? ದಿಸ್ ಈಸ್ ಈಕ್ವಲ್ ಟು ಕಾಮನ್ ಎ ಬಿ ಸಿ ಇನ್ ಬ್ರಾಕೆಟ್ 1 + 1/a + 1/b + 1/c ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಡಿಟರ್ಮಿನೆಂಟ್ ಒಳಗೆ ಏನು ಬರ್ತೀಯಾ? ಎಲ್ಲ ಹೋದಾಗ ಏನು ಉಳಿತದೆ? ಇಲ್ಲಿ 1 ಉಳಿತದ. 1/b 1/c 1b ವೇಟ್ ಮಾಡಿರಿ. 1/b ಇಲ್ಲಿ ಉಳಿತಪ್ಪ 1/b + 1 1/c. ನೆಕ್ಸ್ಟ್ ಇಲ್ಲಿ 1/b 1/c + 1 ಅಂತ ಉಳಿತದೆ. ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಎಕ್ಸ್ಪಾಂಡ್ ಮಾಡೋದಂತ. ಇದಕ್ಕೆ ಎಕ್ಸ್ಪಾಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಆಪರೇಷನ್ಸ್ಗಳನ್ನ ಅಪ್ಲೈ ಮಾಡೋಣ. ಯಾವ ಥರ ಆಪರೇಷನ್ ಅಪ್ಲೈ ಮಾಡೋಣ ಅಂತಂದರೆ ಇದು ಕಾಲಮ್ 1 ಅದಲ್ಲ, ಕಾಲಮ್ 1 ಇಲ್ಲಿ 1 ಅದ, ಇದನ್ನು 0 ಮಾಡ್ಕೊಳ್ಳೋಣ, ಇದನ್ನು 0 ಮಾಡ್ಕೊಳ್ಳೋಣ ಅಂತ. ಇದನ್ನು 0 ಮಾಡ್ಕೋಬೇಕಂತಂದ್ರೆ C2 ಇಂಪ್ಲೈಸ್ C2 - C1, C3 ಇಂಪ್ಲೈಸ್ C3 - C1 ಅಂತ ಬರೋಣಂತೆ. C2 ಇಂಪ್ಲೈಸ್ C2 - C1 ಆ್ಯಂಡ್
C3 implies C3 minus C1 ಅಂತ ನಾವು ಬರೆಯೋಣ. ಅವಾಗೇನು ಸಿಗ್ತದೆ ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು, ಇವನ್ನೆಲ್ಲ ತೆಗೆದುಬಿಡ್ತೀನಿ ಈ ಕಡೆ. ದಿಸ್ ಇಸ್ ಈಕ್ವಲ್ ಟು ಏನೇನು ಉಳಿತಪ್ಪ ಇಲ್ಲಿ, this is equal to a b c in bracket 1 by 1 plus 1 by a plus 1 by b plus 1 by c bracket complete. ಇದರೊಳಗಡೆ ಏನು ಉಳಿತದೆ ನೋಡಿ, ಈಗ ಫಸ್ಟ್ ಕಾಲಮ್ ಅಂತೂ ಏನು ಚೇಂಜ್ ಆಗಿಲ್ಲ, ಹೆಂಗದ ಹಂಗೆ ಬರೋಣ. 1 by b 1 by c, ಫಸ್ಟ್ ಕಾಲಮ್ ಹೆಂಗದ ಹಂಗೆ ಬರೆದ್ವಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನು ಮಾಡಬೇಕು ನಾನು, 1 minus 1 ಅಂತಂದರೆ 0. ನೆಕ್ಸ್ಟ್ 1 by b minus 1 by b ಅಂತಂದರೆ 0 ಅಂದರೆ 1 ಉಳಿತದೆ ಇಲ್ಲಿ. 1 by c ಮೈನಸ್ 1 by c ಅಂತಂದ್ರೆ ಏನಾಗ್ತದಪ್ಪ, 0 ಆಗ್ತದೆ. ನೆಕ್ಸ್ಟ್ 1 minus 1 ಅಂತಂದರೆ 0. 1 by b ಮೈನಸ್ 1 by b ಅಂತಂದರೆ 0. ನೆಕ್ಸ್ಟ್ 1 by c ಪ್ಲಸ್ 1 ಮೈನಸ್ 1 by c ಅಂತಂದ್ರೆ 1 ಉಳಿತದೆ, 1 ಅಂತ ಬರೆಯೋಣ. ದಿಸ್ ಈಸ್ ಈಕ್ವಲ್ ಟು ಎ ಬಿ ಸಿ ಇನ್ ಬ್ರಾಕೆಟ್ 1 plus 1 by a plus 1 by b plus 1 by c. ಇಲ್ಲೇನಾಗುತ್ತೆ ನೋಡ್ರಿ, ಎಕ್ಸ್ಪಾಂಡ್ ಮಾಡೋಣ ಅಂತ. ಎಕ್ಸ್ಪಾಂಡ್ ಮಾಡ್ತೀಯಾ, 1 ಇನ್ ಬ್ರಾಕೆಟ್ ಇವೆರಡು 1 1 ಝಾ 1 ಮೈನಸ್ 0 0 ಝಾ 0. ಈ ಥರ ರೋ ವೈಸ್ ಎಕ್ಸ್ಪಾಂಡ್ ಮಾಡ್ತೀನಿ. ಪ್ಲಸ್ಸು ಮೈನಸ್ಸು ಪ್ಲಸ್ 0 ಇಂಟು ಸಮಥಿಂಗ್ 0ನೇ ಬರ್ತದೆ, ಪ್ಲಸ್ 0 ಇಂಟು ಸಮಥಿಂಗ್ 0ನೇ ಬರ್ತದೆ, ಅಂದರೆ 1 ಅಷ್ಟೇ ಉಳಿತಲ್ಲ. ದಿಸ್ ಇಸ್ ಈಕ್ವಲ್ ಟು ಏನು ಉಳಿತಪ್ಪ ನಮಗೆ, ಎ ಬಿ ಸಿ ಇನ್ ಬ್ರಾಕೆಟ್ 1 plus 1 by a plus 1 by b plus 1 by c ಅಂತ ಉಳಿತು ಇಂಟು 1. ಇದನ್ನು ಇನ್ನೂ ಸ್ವಲ್ಪ ಏನಂತಾರೆ ಸಿಂಪ್ಲಿಫೈ ಮಾಡಿದಾಗ ಏನು ಬರ್ತದೆ ನೋಡ್ರಿ ಆನ್ಸರ್. ದಿಸ್ ಇಸ್ ಈಕ್ವಲ್ ಟು ಎ ಬಿ ಸಿ ಇಂಟು 1 ಎ ಬಿ ಸಿ, ಓಕೆ, ಪ್ಲಸ್ ಎ ಬಿ ಸಿ ಇಂಟು 1 ಎ ಬಿ ಸಿ ಡಿವೈಡ್ ಬೈ ಎ ಅಂದರೆ ಎ ಕ್ಯಾನ್ಸಲ್ ಮಾಡು, ಬಿ ಸಿ ಉಳಿತದೆ ಬರೀ, ಪ್ಲಸ್ ಎ ಬಿ ಸಿ ಇಂಟು 1 ಎ ಬಿ ಸಿ ಡಿವೈಡ್ ಬೈ ಬಿ 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 ಕ್ಯಾನ್ಸಲ್ ಮಾಡು, ಎ ಸಿ ಉಳಿತದೆ, ಪ್ಲಸ್ ಎ ಬಿ ಸಿ ಡಿವೈಡ್ ಬೈ ಸಿ ಅಂತಂದ್ರೆ ಎ ಬಿ ಉಳಿತದೆ, ಎ ಬಿ ಉಳಿತದೆ. ಓಕೆ, ಕರೆಕ್ಟದಲ್ಲಿ ಎ ಬಿ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂದ್ರೆ ಒಂದೇ ಸಿ ಎ ಪ್ಲಸ್ ಎ ಬಿ ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್, ಹೆನ್ಸ್ ಪ್ರೂವ್ಡ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದೇ ಥರನಾಗಿ ನಾವೇನು ಮಾಡೋಣ ಅಂತಂದರೆ ಎಕ್ಸೈಸ್ ನಂಬರ್ 4.2 ಅನ್ನು ನೋಡೋಣಂತೆ. ಮುಂದಿನ ವಿಡಿಯೋದಲ್ಲಿ ಎಕ್ಸೈಸ್ ನಂಬರ್ 4.2 ಅನ್ನು ನೋಡೋಣಂತೆ. ಈ ಒಂದು ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿತ್ತಂದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಧನ್ಯವಾದಗಳು.